ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಕೂಡ ಗುರುಮಾತೆಯಾದಂತ ಸ್ವರ್ಣಮಾಲಾ ಪತ್ರಿಯಮ್ಮವ್ರಿಗೂ ಕೂಡ ಮತ್ತೆ PMC ಕನ್ನಡ ಟಿವಿ ಚಾನೆಲ್ಗಳಿಗೂ ಕೂಡ ನಾ ಎಲ್ಲರಿಗೂ ಕೂಡ ಶತಕೋಟಿ ನಮನಗಳನ್ನ ತಿಳಿಸ್ತಾ ಹೃತ್ಪೂರ್ವಕವಾದ ಒಂದು ಧನ್ಯವಾದ ಒಂದಿಗೆ ನನ್ನ ಒಂದು ಆಧ್ಯಾತ್ಮಿಕದ ಒಂದು ಪ್ರಯಾಣ ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೇನೆ ಮಾಸ್ಟರ್ಸ್. ಇಲ್ಲಿ ನಾನು ಮೊದಲ ಬಾರಿಗೆ ನಾನು ರಾಯಚೂರು ನಿವಾಸಿ. ನಾನು 7 ವರ್ಷದಿಂದ ನಾನು ಬೆಂಗಳೂರಲ್ಲಿ ಇದ್ದೀನಿ. ಇದು 18 ವರ್ಷಗಳಲ್ಲಿ ನಾನು 2 ಬಾರಿ ಧ್ಯಾನವನ್ನು ಬಿಟ್ಟಿದ್ದೀನಿ. ಮೊದಲನೇ ಬಾರಿಗೆ ಧ್ಯಾನವನ್ನು ಹೇಳ್ಕೊಟ್ಟು ಮಾಡಿದಾಗ ಒಂದು ಬ್ಯಾಕ್ ಪೇನ್ ಅನ್ನೋದು ಕೂಡ ಜಾಸ್ತಿ ಆಯ್ತು. ಅದು 3 ವರ್ಷದವರೆಗೂ ನಾನು ಬಿಟ್ಟೆ ಧ್ಯಾನ. ಮತ್ತೆ ಇನ್ನೊಂದು ಸಾರಿ ನಮ್ಮ ಮನೆಯವರ ಒಂದು ಮರಣ ಅನ್ನೋದು ಕೂಡ ಒಂದು ಸೂಚನೆ ತಿಳಿಸಿರ್ಬೇಕಾದ್ರೆ ಅವಾಗ ಒಂದು 5 ತಿಂಗಳವರೆಗೂ ನಾನು ಧ್ಯಾನವನ್ನು ಬಿಟ್ಟೆ. ನಾನು ಇದು ಮರಣ ಅಂದುಕೊಂಡನೆ ನನಗೆ ಇದು ಭಯ. ಚಿಕ್ಕಂದ್ಲಿಂದನೂ ನನಗೆ ಭಯ. ಯಾಕಂದ್ರೆ ನನಗೆ ಸ್ವಲ್ಪ ಆ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಅದು ಒಂದು ಬಿಳಿ ಮುಸ್ಕ ಹಾಕೋದು, ಅದರಿಂದ ಕುಂಕುಮ ಹೂಗಳಂದಿರೋದ್ರಿಂದ ಅದರಿಂದ ನಾನು ದೂರ. ಒಂದು ಅದು ಏನಾದ್ರೂ ಇತ್ತು ಅಂದ್ರೆ ನಾನು ಅಮ್ಮ ಬಾಕ್ಲಿ ಮುಚ್ಚಿ ಬಿಡ್ತಾ ಇದ್ರು, ಅದ್ರೊಳಗಡೆ ನಾನು ಇರುತ್ತದ್ದು. ಮರಣ ಅನ್ನೋದು ಕೂಡ ನನಗೆ ಭಯ, ಅಂದ್ರೆ ನನಗೆ ಫುಲ್ ಭಯ. ಇದು ಕ್ರಮೇಣವಾಗಿ ಏನಾಯ್ತು ಅಂತಂದ್ರೆ ನನ್ನ ಸ್ವಲ್ಪ ಒಂದು ಆರ್ಥಿಕವಾಗಿ ಮನೆಯಲ್ಲಿ ಒಂದ್ ಸ್ವಲ್ಪ ಕಳ್ತನ ಆದ್ಮೇಲೆ ನಾನು ಒಂದ್ ಸ್ವಲ್ಪ ಆರ್ಥಿಕ ಅನಾರೋಗ್ಯದಿಂದ ಸ್ವಲ್ಪ 18 ವರ್ಷದವರೆಗೂ ನಾನು ಬೆಡ್ ರಿಟರ್ನ್ ಆಗಿರ್ಬೇಕಾಗಿ ಬಂತು. ಇದು ಇರ್ತಾ ಇರ್ಬೇಕಾದ್ರೆ ನನ್ನ ಈ ಪ್ರಯಾಣ ಯಾವ ರೀತಿ ಇತ್ತು ಅಂದ್ರೆ, ನನ್ಗೆ ಸಿಕ್ಕಿರೋದು ಕೋಟೇಶ್ವರ್ ಸರ್ ಅವರು ಶ್ವಾಸಮೇಧ ಧ್ಯಾಸ ಅಂತಾನೆ ಹೇಳ್ಕೊಟ್ರು. ಅವ್ರು ಪತ್ರಿ ಸರ್ದು ಒಂದು ಅವ್ರ ಫೋಟೋಗಳನ್ನು ಕೊಟ್ರು ಒಂದ್ಸಾರಿ. ಆ ಫೋಟೋ ಕೊಟ್ಟ ತಕ್ಷಣನೇ ನಾನು ನೋಡಿದ ತಕ್ಷಣ ನನ್ನ ಎಲ್ಲಾ ಮಾಡಿದೀನಿ ನಾನು. ಪೂಜಾ ಪುನಸ್ಕಾರಗಳು, ಹೋಮ ಹವನಗಳು, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ತರದ್ದು ನಾನು ಮಾಡಿದ್ದೀನಿ. ಇದು ಕೊನೆಯದಾಗಿ ಪತ್ರಿ ಸರ್ಗೆ ಹೇಳಿದೆ, ನನ್ನ ಗಡ್ಡದ ತಾತ, ಇದು ನಾನು ಕೊನೆಯ ಬಾರಿಗೆ ನಾನು ಮಾಡ್ತಾ ಇದ್ದೀನಿ. ಇದಕ್ಕಿನ್ನ ನನ್ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಿನ್ನ ಹೆಸರು ಹೇಳಿ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದೆ. ನನಗ್ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ, ಏನಿಲ್ಲ. ಆದ್ರೆ ನಿನ್ನ ಹೆಸರು ಹೇಳಿ ನಾನು ಸಾಯ್ತೀನಿ ಅಂತ ಹೇಳಿ ಅವತ್ತ ಹೇಳಿದ್ ಮಾಡಿದಾಗ, ಇದು ಜೂನ್ 12ನೇ ತಾರೀಕು 11ವರೆಗೆ ನನ್ನ ಈ ಧ್ಯಾನದ ಪ್ರಯಾಣ ಅನ್ನೋದು ಕೂಡ ನಡೀತು. ನಾನು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ನನ್ನಲ್ಲಿ ಏನೋ ಒಂಥರ ಆನಂದ. ಇದು ನನ್ನ ಮಗಳ ಮೂಲಕ ಬಂದಿರುವಂತಹದ್ದು. ಈ ಧ್ಯಾನ ಮಾಡೋದು ಕೂಡ ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ ಒಂದು 3 ದಿನಗಳಲ್ಲೇ ನನ್ನನ್ನು ನಾನು ಚೇತರಿಸ್ಕೊಂಡೆ. ನನಗಿರುವಂತ ಒಂದು ಅನಾರೋಗ್ಯದಿಂದ ನನ್ನ ಆರೋಗ್ಯದ ಒಂದು ಪ್ರಯಾಣ ಕೂಡ ಆಯ್ತು. ಆ ಪ್ರಯಾಣದಿಂದ ನನಗೆ ಸಂತೋಷ, ಆನಂದ, ಆರೋಗ್ಯ ಎಲ್ಲಾ ತರದ್ದು ಸಿಕ್ಮೇಲೆ ನಾನಿನ್ನ ಜಾಸ್ತಿ ಮಾಡಕ್ ಪ್ರಯತ್ನ ಮಾಡಿದೆ. ಇದು ಯಾವ ತರ ಮಾಡ್ಬೇಕು ಗೊತ್ತಿಲ್ಲ. ಪತ್ರಿ ಸರ್ ಏನ್ ಹೇಳಿದಾರೆ ಅಂದ್ರೆ, ಕೋಟೇಶ್ವರ್ ಸರ್ ಆಗಿರ್ಬೋದು, ಹೇಮಾ ಮೇಡಮ್ ಆಗಿರ್ಬೋದು, ಶ್ವಾಸಮೇಧ ಧ್ಯಾಸ ಅಂತ ಇಷ್ಟೇ ಹೇಳ್ತಾ ಇದ್ರು. ಅದನ್ನ ಹೋಗೋದು, ಕೂತ್ಕೊಳ್ಳೋದು, ಧ್ಯಾನ ಶ್ವಾಸಮೇಧ ತಗೋಬೋದು. ಅದು ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿರ್ಲಾರ್ದಾಗ ನನ್ಗೆ ಒಂದೊಂದು ಟ್ಯಾಬ್ಲೆಟ್ ತಗೊಂಡಾಗ ಒಂದೊಂದು ಅವರ್, ನಾನು ಒಂದೊಂದು ತಾಸು ಕೂಡ ಆ ಧ್ಯಾನ ಮಾಡ್ತಾ ನನ್ನೊಳಗಡೆ ನಾನು ಲೀನ್ ಆಗ್ಬಿಟ್ಟು ಈ ಹುಣ್ಣಿಮೆ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಮತ್ತೆ ಎಲ್ಲಾ ಕಡೆ ಹೋಗೋದು ಬರೋದು ಎಲ್ಲಾ ರೀತಿಯಿಂದ ಮಾಡಿದಾಗ ನನ್ಗೇನೋ ಒಂದು ಚೇತರಿಸ್ಕೊಂಡಂಗ ಆಯ್ತು. ಫಸ್ಟ್ ಆಫ್ ಆಲ್ ನಾನು ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಗ ಆಯ್ತು. ಇದೇ ರೀತಿ ಆಗ್ಬೇಕಾದ್ರೆ ನನ್ನ ಜೀವನದಲ್ಲಿ ಒಂದು 41 ದಿನಗಳು ಆಯ್ತು. ದಿನ ಧ್ಯಾನ ಮಾಡ್ತಾ ಎಲ್ಲಾ ತರದ ಒಂದು ಸಂದೇಶಗಳು, ನೀನು ಧ್ಯಾನ ಇಷ್ಟೇ ಮಾಡ್ಬೇಕು, ಇಷ್ಟು ಈ ಟೈಮಲ್ಲಿ ಹೇಳ್ಬೇಕು, ಗೌತಮ್ ಬುದ್ಧನಿಂದ 4 ಗಂಟೆಗೆ ಹೇಳ್ಬೇಕು, ಮತ್ತೆ ಇದರಿಂದ ಏನಾಗುತ್ತೆ ಏನಿಲ್ಲ, ಮತ್ತೆ ಪತ್ರಿ ಸಾರಿಯಿಂದ ಕೂಡ ನಾನು 64 ವಿದ್ಯೆಗಳ ಅಂತ ರಾಜಕುಮಾರಿ ಆಗ್ಬೇಕು ಅಂತ ಎಲ್ಲಾ ವಿದ್ಯೆಗಳನ್ನ ನಾನು ಕಲ್ತಿದ್ದೀನಿ ಇವತ್ತು. ಇದು ಇಲ್ಲ ಅನ್ನಂಗಿಲ್ಲ. ಅವ್ರು ಕೊನೆಗಾಲದಲ್ಲಿ ಅವ್ರು ಏನ್ ಹೇಳಿರೋರು ಅಂದ್ರೆ, ನಿನ್ಗೆ ಯಾವ್ದು ವಿದ್ಯೆ ಹತ್ತಲ್ಲ, ನಿನಗೆ ಎರಡು ಒಂದು ಮಿಷನ್, ಒಂದು ಮೆಡಿಟೇಷನ್ ಅಂತೇಳಿ. ನಾನು ಒಂದು ಫ್ಯಾಷನ್ ಡಿಸೈನರು, ಸ್ಕಿನ್ ಕೇರಿಂಗ್, ಬ್ಯೂಟಿಷಿಯನ್, ಬೇಕಿಂಗು, ಕುಕ್ಕಿಂಗ್ ಎಲ್ಲಾ ತರದ್ದು. ಇದನ್ನೇನಿಲ್ಲ ಯಾವ್ದ್ರಲ್ಲಿ ಕೂಡ ಒಂದು ಕಲ್ತ್ರೆ ಅದ್ರನ್ನ ನಾನು ಒಂದು ಉಪಯೋಗ ಮಾಡ್ಕೋಬೇಕು ಅನ್ನೋದು ಕೂಡ ದೃಷ್ಟಿಯಿಂದ ಸರ್ ಕೂಡ, ಇದು ಆಗೋದಿಲ್ಲ ನಿನ್ಗೆ, ನೀನು ಪೋಯಿತಪಡು ಉಚಿತಪಡು TA ಕಾವಲ್ಗಾರ ಅಂತೇಳಿ ಅವರು ಅಲ್ಲೇ ಡ್ರಾಪ್ ಮಾಡಿದ್ರು. ಯಾವ್ದಕ್ಕೂ ಆತರ ಇಲ್ಲ, ಆಸೆ ಇಲ್ಲ, ಯಾವ್ದು ಇಲ್ಲ. ಈ ತರ ಮಾಡ್ಬೇಕಾದ್ರೆ ಇದು 41 ದಿವಸ ಆಯ್ತು. ಒಂದ್ಸಾರಿ ಏನಾಯ್ತು ಅಂದ್ರೆ, ನಾನು ಪಿರಮಿಡ್ ಅಲ್ಲಿ ಮಲಗಿದ್ದೆ. ನಾನು ಮಲಗಿಬೇಕಾದ್ರೆ ಆ 2 ಕಾಂತಿಯುತವಾದ ಒಂದು ಶರೀರಗಳನ್ನೋದು ಬಂತು. ಹಿಂದ ಕೈ ಕಟ್ಕೊಂಡಿದ್ರು, ಅದು ಪತ್ರಿ ಸರ್ ಅನ್ನೋದು ಗೊತ್ತಾಯ್ತು. ಮುಂದ್ಗಡೆ ಪ್ರೇಮ್ನಾಥ್ ಸರ್ ಇದ್ರು. ನನ್ನ ಎಬ್ಬಿಸ್ತಾ ಇದ್ದಾರೆ.
ನನ್ಗೆ ಎಚ್ಚರ ಇಲ್ಲ ಅದು. ಎಬ್ಬಿಸ್ಬೇಕಾದಾದ್ರೆ ಮೇಡಮ್ మీరు లేవాలా ಅಂತಂತಂದ್ರು. ಒಂದ್ಸರಿ ಏನ್ ಫಸ್ಟ್ ಟೈಮ್ ಅಂತಂದ್ರೆ ಒಂದು ಡಾರ್ಕ್ ರೂಮ್ ಇತ್ತು. ಈಗೇನ್ ಲೈಬ್ರರಿ ಇದೆಯಲ್ಲ, ಆ ಡಾರ್ಕ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಒಂದು ಮರಣಂ ಲೇದ್ ಮೀರ್ ಅಂತೇಳಿ ಒಂದು ಪುಸ್ತಕ ಇಟ್ಕೊಂಡು ತಂದಿದ್ರು ಅವರು. ಅವಾಗ ಕೇಳಿದ್ರು ಎಲ್ಲರಿಗೂ ನೀನು ಓದಿಯಾ ನೀನು ಓದಿಯಾ ನೀನು ಓದಿಯಾ ಅಂತ ಎಲ್ಲರೂ ಕೇಳಿದ್ರು. ನಾನು ಹಿಂದ್ಗಡೆ ನಿಂತಿದ್ದೆ. ಸ್ವಲ್ಪ ಭಯ ಜಾಸ್ತಿ ಇತ್ತು. ಹಿಂದ್ಗಡೆ ನಿಂತ್ಕೊಂಡು ನನಗೆ ಕೇಳಿದ್ರು ನೀನು ಓದ್ತೇ ಇಲ್ಲ ಸರ್ ನಂಗೆ ತೆಲುಗು ಬರಲ್ಲ ನಾನು ಓದಲ್ಲ పిచ్చిదాನ చదివితే వస్తుంది ಅಂತ ಹೇಳಿ ಒಂದು ಬುಕ್ ತಗೊಂಡು ತಲೆಗೆ ಅದು ಹೊಡೆದು ಹೇಳಿದ್ರು ನನಗೆ. ಅವಾಗ ಬುಕ್ ತಗೊಂಡು ನಾನು ಓದಿದೆ. ನಾನು ಅವಾಗಿಂದ ನಂಗೆ ತೆಲುಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಅವ್ರದ್ದು. ಅದು ಇದನ್ನ ಯಾಕಪ್ಪ ನನಗೆ ಕೊಟ್ರಿ ಫಸ್ಟ್ ಬುಕ್ ಆಗಲ್ಲ ಇದನ್ನ ಯಾಕಪ್ಪ ನನಗೆ ಈ ರೀತಿ ಆಯ್ತು ಅದ್ರೊಳಗೆ ಏನೇನು ನಡೀತು ಎಲ್ಲ ಏನು ಅದು ಯಾವ್ದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವಾಗಿನಷ್ಟು ಯೂಟ್ಯೂಬ್ ಇಲ್ಲ ಯಾರ್ದು ಏನಿಲ್ಲ. ಇದು ಯಾಕೆ ಕೊಟ್ರು ಅಂತೇಳಿ ನಾನು ಆ ಪುಸ್ತಕನ ವಾಪಸ್ ಕೊಟ್ಬಿಟ್ಟೆ. ಬೇಡಪ್ಪ ಇದೇನು ಸಾವು ನಾನು ಸಾಯ್ಬೇಕು ಅನ್ಕೊಂಡಿದ್ದೆ ನಿಜ. ಆದ್ರೆ 2 ಸಾರಿ ಕೂಡ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಆಮೇಲೆ ಈ ಧ್ಯಾನಕ್ಕೆ ಬಂದ್ಮೇಲೆ ಸಾಯ್ಬಾರ್ದು ಅಂತ ಒಂದು ನಿರ್ಧಾರ ಅಂತ ಬಂದಾಗ ಮತ್ತೆ ವ್ಯಾಲಿಯಲ್ಲಿ ಮಲ್ಕೊಂಡಾಗ 2 ಶರೀರ ಬಂದಾಗ ನನ್ ಕಾಂತಿಯುತವಾದ ಶರೀರ ಬಂದಾಗ ಏನಾಯ್ತು ಅಂದ್ರೆ ಎಬ್ಬಿಸ್ತಾ ಇದ್ರು. ಎಬ್ಬಿಸಿದಾಗ ಮೇಡಮ್ ಲೇವಾಲ ಅಂತ ಹೇಳಿ ಪ್ರೇಮಾ ಸರ್ ಯಾರಪ್ಪ ಏನ್ ಬೇಕಾಗಿ ಸರ್ ಆ ಸರ್ ಮೇಡಮ್ ನಿಮ್ದು 2037 ಡಿಸೆಂಬರ್ 30 మీకు డెత్ ఇయర్ వస్తుంది ಅಂತ. ಇದೇನಿದು ಡೇಟು ಈ ತರ ಈಗ ಕೊಡ್ತಾ ಇದಾರಲ್ಲ ಯಾಕೆ ಇದು 2037 ಡಿಸೆಂಬರ್ 30 ನನ್ನ ಸಾವ್ ಅಂತೇಳಿ ಅದು ಮಕ್ಕಂಡಲ್ಲೇ ಬೆವರ್ತಾ ಇದ್ದೀನಿ ಬೆವರ್ತಿದ್ದನ ಅಳ್ತಾ ಇದ್ದೀನಿ. ನಾನ್ ಸಾಯಲ್ಲ ಅಂತ ಕೈ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಏನಾಯ್ತು ಮೇಡಮ್ ಏನಾಯ್ತು ಏನಿಲ್ಲ ಅಂತ ಎದ್ದು ನಾನು ಅಳ್ಳಿಕ್ ಸ್ಟಾರ್ಟ್ ಮಾಡಿದೆ. ನಾನಿಲ್ಲ ನಾನು ಸಾಯ್ಬಾರ್ದು ಇನ್ನ ಧ್ಯಾನ ಹೇಳ್ಕೊಡ್ಬೇಕು ನಾನು ಪ್ರಚಾರ ಮಾಡ್ಬೇಕಿನ್ನ ನನ್ಗೆ ಯಾಕೆ ಈ ರೀತಿ ಆಯ್ತು ಯಾರು ಹೇಳಿದ್ರು ಅಂತೇಳಿ 1 ವರ್ಷದವರೆಗೂ ಅದು ನನ್ಗೆ ಕಾಡಿತದು. ಆ ಕಾಡ್ತಿರ್ಬೇಕಾದ್ರೆ ಯಾರಿಗೇನ್ ಹೇಳ್ಬೇಕು ಹೇಳಿದ್ರು ನಿಮ್ದೊಂದು ಭ್ರಮೆ ಮೇಡಮ್ ನಿಮ್ದು ಯಾವಾಗ ನಮ್ಗೆ ಬಂದಿಲ್ಲ ನಿಮ್ಗೇನ್ ಬರುತ್ತೆ ಅಂತಂದ್ರೆ ಹೌದಲ್ಲ ನನ್ಗ್ ಭ್ರಮೆ ಇರ್ಬೇಕು ಬಿಡು ಏನಂತ ನಾನು ಹೊಸ್ದಾಗ್ ಬಂದೀನಿ ಅವೆಲ್ಲ ನನ್ಗೇನ್ ಗೊತ್ತಾಗ್ತವ ಸಾವು ಮರಣ ಅಂತ ಹೇಳಿ ಅವ್ರಿಗೆ ನಾನು ಬಿಟ್ಬಿಟ್ಟೆ. ನಾನು ಬಿಟ್ಕೊಂಡು 1 ವರ್ಷ ಆದ್ಮೇಲೆ ಮತ್ತೆ ಕಾರ್ತಿಕ್ ಹುಣ್ಣಿಮೆಗಳಲ್ಲಿ ಒಂದು ಸಿಮ್ ಕಾರ್ಡು ಮಗ ಕೊಟ್ಟಿರ್ಬೇಕಾದ್ರೆ ಅದ್ರಲ್ಲಿನು ವ್ಯಾಲಿಡಿಡೇಟ್ ಅಂತೇಳಿ ಬರ್ತಾ ಇತ್ತು ರುಪೀಸ್ ಅಂತ ಬರ್ತಾ ಇತ್ತು 2037 ಡಿಸೆಂಬರ್ 30 ಅಂತೇಳಿ ಅದು ಬರ್ತಾ ಇತ್ತು. ಯಾವಾಗ ಫೋನ್ ಕಾಲ್ ಕಟ್ ಆದ್ಮೇಲೆ ಆ ಮೆಸೇಜ್ ಬಂದ್ ಕಡೆ ಇನ್ನ ಹಾರ್ಟ್ ಬಿಟ್ ನನಗೆ ಹೊಡ್ಕೊಲಿಕ್ ಸ್ಟಾರ್ಟ್ ಆಗ್ಬಿಡ್ತು. ಇದೇನಿದು ಸಾವಿನ ಡೇಟ್ ಅಲ್ಲ ಏನಪ್ಪ ಇದೇನ್ ಮಾಡೋದು ಅಂತೇಳಿ ನಾನು ಮತ್ತೆ ಏನ್ ಮಾಡ್ದೆ ಅಂದ್ರೆ ಫೋನ್ ಚೇಂಜ್ ಮಾಡ್ಬಿಟ್ಟೆ. ನಾನು ಬೇಡಪ್ಪ ಈ ನಂಬರೇ ಬೇಡ ಇದು ಏನು ಬೇಡ ಅಂತ ಅದು ಮಾಡಿ ಚೇಂಜ್ ಮಾಡಿ ಬೇರೆ ಫೋನ್ ತಗೊಂಡು ನಾನು ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಇದೆ ಕೌನ್ಸಿಲಿಂಗ್ ಟ್ರೈನಿಂಗ್ ಇತ್ತು. ಹೋಗ್ಬೇಕಾದ್ರೆ ಅದು ಬಸ್ ನಲ್ಲಿ ನಾನು ಮಲಗಿದ್ದೀನಿ ಬರ್ಬೇಕಾದ್ರೆ ಫೋನ್ ಕಳ್ತನ ಆಗ್ಬಿಡ್ತು. ಆ ನಂಬರು ಇಲ್ಲ ಸಿಮ್ ಇಲ್ಲ ಏನು ಮತ್ತೆ ಏನ್ ಮಾಡ್ಬೇಕು ಇದು ಅಂತ ಹೇಳಿ ಅಮ್ಮ ನನ್ನ ಹತ್ರ ಯಾವ್ದಿಲ್ಲ ಸಿಮ್ ಇದನ್ನೇ ನೀನ್ ತಗೊಲೇಬೇಕು ಕಂಪಲ್ಸರಿ ಅಂತ ಅಂದಾಗ ಮತ್ತೆ ಅದನ್ನ ತಗೊಂಡು ಕೂಡನೆ ಮತ್ತೆ ಕಾರ್ತಿಕ್ ಹುಣ್ಣಿಮೆದಲ್ಲಿ ಮತ್ತೆ ಇದು ಮಾಡ್ದೆ ಅದನ್ನೆಲ್ಲ ಮರ್ತ್ ಬಿಟ್ಟೆ. ನಾನು ಮರ್ತೆ ಸಾವನ್ನದ್ ಬೇಡ ಅದು ಯಾಕೆ ಬಂದಿದೆ ಅಂತೇಳಿ ಮತ್ತೆ ಕಾರ್ತಿಕ್ ಹುಣ್ಣಿಮೆದಲ್ಲಿ ಇರ್ಬೇಕಾದ್ರೆ ಒಂದು ದೊಡ್ಡದಾಗಿ ಫೋನ್ ಬಂತು. ನಮ್ ಫ್ರೆಂಡ್ ಅವ್ರ ಮನೆ ಹತ್ರ ಫೋನ್ ದೊಡ್ಡದಾಗಿ ಬಂದು ಧ್ಯಾನಕ್ಕೆ ಕೂತಿದ್ದೀನಿ ಕಪಾಳಕ್ಕೆ ಒಂದೇಟ್ ಹೊಡೆದು ఇంకా నేను ఎచ్చరವಾಗಿರ್ಬೇಕು నీకు సిగ్గులేదా నీకు ఇంకా డెత్ ఇయర్ అని చెప్పినా కూడా నీకు సావలేదా ಅಂತೇಳಿ ಮತ್ತೆ ಅದು ಬಂತು. ಮತ್ತೆ ಅಲ್ಲಿ ಎದ್ದು ನಾನು ಅಳ್ಕಂತ ನಾನು ಮನೆಗೆ ಹೋಗ್ಬಿಟ್ಟೆ. ನನಗೇನೋ ಇದು ಐತೆ ಬಿಡು ಅಂತೇಳಿ ಬೇಡ ಅಂತೇಳಿ ಧ್ಯಾನ ಬೇಡ ಏನು ಬೇಡ ಅಂತೇಳಿ ಕುಂತ್ರೆಲ್ಲ ಬರೋದು ಅಂತೇಳಿ ಈ ರೀತಿ ಅನ್ಕೊಂಡು ಯಾರಿಗೆ ಹೇಳಾರ್ದಂಗೆ ಮತ್ತೆ ನಾನು ಬಂದೆ. ಇದೇ ತರ ಧ್ಯಾನಕ್ಕ ನಾವು ಮಾಡ್ಬೇಕಾದ್ರೆ ಫಸ್ಟ್ ಟೈಮಲ್ಲಿ ಯಾರ ಮನೆಗೆ ಮರಣ ಅಂತ ಹೊಂದುತ್ತಾರೆ ಅವ್ರ ಮನೆಗಳಲ್ಲಿ ಹೋಗಿ ಧ್ಯಾನ ಹೇಳ್ಕೊಡ್ತಾ ಇದ್ರು. ನಾನೇನು ಇವ್ರಿಗೇನು ಹುಚ್ಚ ಏನೇ ಇದು ಇವ್ರಿಗೆ ಯಾಕೆ ಧ್ಯಾನ ಹೇಳ್ಕೊಡ್ಬೇಕು ಸತ್ತೋದ್ರ ಮನೆಗೆ ಯಾಕೆ ಹೋಗ್ಬೇಕು ನಾನ್ ಮೊದ್ಲೇ ಹೋಗೋದಿಲ್ಲ. ಒಂದು ಸಾವಾಗಿರ್ಬೋದು ಆಸ್ಪತ್ರೆ ಯಾರಾದ್ರೂ ಮಲಗಿದ್ರೆ ಅವ್ರಿಗೆ ಮಾತಾಡ್ಸಕ್ ಹೋಗಲ್ಲ. ಯಾಕಂದ್ರೆ ಏನೋ ಒಂಥರ ಅದನ್ನ ಬರ್ಬೇಕು ಮತ್ತೆ ಕನಸು ರೂಪದಲ್ಲಿ ನಾನು ಏನಾದ್ರೂ ಕಾಣ್ಬೇಕು ಅವ್ರು ಎಲ್ಲಿ ಸಾಯ್ತಾರೆ ಎಲ್ಲಿ ಬದುಕಿದ್ದಾರೆ ಎಲ್ಲಿ ಹುಟ್ಟಿದ್ದಾರೆ ಯಾವ ಲೋಕದಿಂದ ಬಂದಿದ್ರು ಅವೆಲ್ಲ ಹಿಸ್ಟ್ರಿ ಎಲ್ಲ ನನಗ್ ಬರೋದು ಯಾವ್ದು ಬೇಡ ಅಂತೇಳಿ ನಾನು ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತಿದ್ದೆ. ಒಂದ್ಸಲ ಹೋದೆ 2 ಸಲ ಯಾಕಂದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಅವ್ರು ಯಾರು ಸತ್ತಿರ್ತಾರ ಅವ್ರು ಬಂದು ಕೂತ್ಕೊಂಡ್ಬಿಡೋರು. ಅವ್ರು ಕೂತ್ಕೊಂಡು ಇದು ಅವ್ರ ಮನೆಗಿಂತ ಏನೇನ್ ಪ್ರಾಬ್ಲಮ್ ಇರ್ತದೆ ಇವ್ರಿಗೆ ಇಂಥದ್ ಹೇಳು ಇಂಥದಿಲ್ಲ ಅಂತೇಳಿ ಅವ್ರು ಹೇಳಿ ಹೋಗ್ಬಿಡೋರು. ನನಗೇನ್ ಮಾಡ್ತಾ ಇರ್ಲಿಲ್ಲ ಅವ್ರು. ಮತ್ತೆ ಪ್ರೇಮ್ನಾಥ್ ಸರ್ ಅವ್ರಿಗೆ ಕೇಳಿದೆ ಸರ್ ಬರೀ ಸತ್ತೋದವ್ರು ಬರ್ತಾರೆ ನನಗೆ ఏం ಮಾಡೋದು మేడం మీకు ఏమన్నా చేసినారా ಅಂತ ಕೇಳ್ತಿದ್ರು. ನಿಮ್ಗೆ ಏನ್ లేదు ಸರ್ ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತೀರಾ ಬಂದವ್ರು ಬರ್ಲಿ ಧ್ಯಾನ ಹೇಳ್ಕೊಡಿ ಅಂತಂದ್ರು. ಅಯ್ಯೋ ಈ ಮನುಷ್ಯ ಏನ್ ಹಿಂಗೆ ಹೇಳ್ತಾನಲ್ಲ ಹೊಸ್ದಾಗಿ ಬಂದಿದ್ದೀನಿ ನನಗೆ ಒಂಚೂರು ಏನು ಹೇಳ್ತಾ ಇಲ್ಲ ಅಂತ ಅದನ್ನು ನಾನು ಬಿಟ್ಟೆ. ಬಿಡ್ಬೇಕಾದ್ರೆ ಒಂದ್ಸರಿ ರಾಯಚೂರಲ್ಲಿ ಇಲ್ಲೂರು ಜ್ಯೋತಿ ಅವ್ರ ರಾಧಾ ಅಂತ ಹೇಳಿ ಅವ್ರ ಅತ್ತೆಯವರು ನನ್ಗೆ ಬಹಳ ಪ್ರೇಮ ಅವ್ರಿಗೆ. ಅವ್ರ ಏನಾದ್ರು ಧ್ಯಾನದ ಬಗ್ಗೆ ಹೊಸ್ದಾಗಿ ಇದ್ ಮಾಡ್ಬೇಕಾದ್ರೆ ಅತ್ತಮ್ಮ ಅಂತ ಹೇಳಿ ಅವ್ರದ್ದು ವಹಿವಾಟು ಜಾಸ್ತಿ ಇತ್ತು.
ಆ ವೈಬಲ್ಯ ಜಾಸ್ತಿ ಇರ್ಬೇಕಾದ್ರೆ ಅವರು ಒಂದು ಧ್ಯಾನ ಮಾಡ್ತಾನೆ ಅವರು ಶುಕ್ರವಾರದಿಂದ ಒಂದು ಮರಣ ಅಂತ ಕೂಡ ಹೊಂದಿದ್ರು. ಅವರು ಸತ್ಮೇಲೆ ಏನಾಯ್ತು, ಅವರು ಸೀದಾ ಒಂದು ಅದಕ್ಕೆ ನಾನು ಹೋಗ್ಲಿಲ್ಲ, ಅವ್ರಿಗೆ ಹಂಚಿ ನಾನು ಹೋಗ್ಲಿಲ್ಲ ಅವ್ರ ಮನೆಗೆ. ಅವ್ರು ಏನ್ ಮಾಡಿದ್ರು, ಇನ್ನ 11 ದಿವಸ ಅವ್ರ ಏನ ಕಾರ್ಯ ಅದು ಮಾಡ್ಬೇಕಾದ್ರೆ ನನ್ಗೆ ಕನಸು ರೂಪದಲ್ಲಿ ನನಗ್ ಬಂದ್ರು. ಅವರು ಸೊಸೆ ಎಲ್ಲ ಅವ್ರ ಮೇಲೆ ಒಂದ್ ಮನೆ ಕಟ್ಟಿದ್ರು. ಅವ್ರ ಮನೆ ಕಟ್ಟಿ ಅವರು ಪೂಜಾ ಅದು ಮಾಡ್ಲಿಲ್ಲ, ಯಾವ್ದು ಹೋಮ ಅದು ಮಾಡ್ಲಿಲ್ಲ, ಧ್ಯಾನ ಒಂದ್ ಮಾಡಿಸ್ಬೇಕು ಅಂತ ಇದ್ ಮಾಡಿದ್ರು. ಅವ್ರು ಮಾಡ್ಬೇಕಾದ್ರೆ ಅವ್ರ ಅತ್ತೆ ಬಂದು ನನ್ಗೆ ಮಧ್ಯಾಹ್ನದೊಳಗೆ ಇದೇ ತರ ಧ್ಯಾನಕ್ಕೆ ಕೂತಿದ್ದೀನಿ, ಬಂದು ಅವ್ರು ಹೇಳಿದ್ರು, ಕಲಾವತಿ ನನ್ ಸೊಸೆಗೆ ಹೇಳು, ಅವರು ನನ್ಗೆ ಒಂದು ಪತ್ರೋಳೆಯಲ್ಲಿ ಅಂದ್ರೆ ಒಂದು ಬಾಳೆ ಎಲೆಯಲ್ಲಿ ಆ ಜ್ಯೋತಿ ಬಿಡ್ಸು ವೀರೇಶ, ಇವರು ನನಗೆ ತದ್ದಿನ ಪೆಟ್ಟಲಿ ಅದು ಅಂತ ಹೇಳಿ ಅವ್ರು ಹೇಳಿದ್ರು. ನಾನಂದೆ, ಏಮತ್ತಮ್ಮ ನೀನು ಸತ್ ಮೇಲೆ ನಾವೆಲ್ಲ ಮುಕ್ತಿ ಮೋಕ್ಷ ಅಂತ ಹೇಳ್ತಾ ಇದ್ವಿ, ನೀವು ಏನ್ ತದ್ದಿನ ಪೆಟ್ಟಿದ ಅಂತ ಹೇಳ್ತೀರಾ, ನಾವ್ ಯಾರು ಪಿಂಡ ಪ್ರದಾನ ಯಾರು ಮಾಡಲ್ಲ, ನೀವು ಹೋಗಿ ಎದಕ್ ಬಂದಿದ್ದೀರಿ ಅಂತಂದು ಅವ್ರಿಗೆ ಗದರ್ಸಿ ನಾವು ಕಳಿಸ್ಬಿಟ್ಟೆ. ಅವಾಗ ಹೋಗಿ ಮತ್ತೆ ಅವರು ಅದನ್ನ ಅವ್ರ ಸೊಸೆಗೆ ನಾನು ಹೇಳಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾನು ಅದೇ ಹೊಸ್ದಾಗ್ ಬಂದಿನಿ, ಅವ್ರಿಗೆ ಹೇಳಿದ್ರೆ ಏನದಾಗತ್ತಂತ. ಮತ್ತೆ ಅವರು ಮತ್ತೆ ಬಂದು ಮತ್ತೆ ಧ್ಯಾನಕ್ಕೆ ಕುಂತಂಗೆಲ್ಲ నా కొడలికి చెప్పావా లేదా లేకపోతే నేను మళ్ళీ వస్తా ಅಂತ ಬೆಟ್ಟು ಮಾಡಿ ಮರೆಮಾಚಿ ಅವ್ರು ಬಂದು ಹೇಳೋರು. ಅದನ್ನ ಹೇಳ್ದ ಒಂದ್ ತಿಂಗಳವರೆಗಾಯ್ತು. ನನ್ನ ಹೊಟ್ಟೆ ಉಬ್ಲಿಕ್ ಸ್ಟಾರ್ಟ್ ಆಯ್ತು. ಅದನ್ನ ಹೊಟ್ಟೆಗೆ ಇಟ್ಕೊಂಡು ಕುಂತೆ. ನಾನು ಹೇಳ್ಬಾರ್ದು ಅವ್ರಿಗೆ, ಯಾರಿಗೂ ಸಾವಿನ ಬಗ್ಗೆ ನಾನು ಹೇಳ್ಬಾರ್ದು ಅಂದ್ರೂ ಕೇಳಲಿಲ್ಲ, ಏನಿಲ್ಲ. ಅದು ನಿರ್ವಹಿಲ್ದ ಪಕ್ಷಗೆ ಅವ್ರ ಮನೆಗೆ ಹೋಗ್ಬೇಕಾಯ್ತು. ಹೋಗಿ ಹೇಳ್ದೆ, ನೋಡಮ್ಮ ನಿಮ್ಮ ಅತ್ತೆ ಈ ರೀತಿ ಹೇಳ್ತಾ ಇದ್ರೆ, ಅವ್ರು ಏನು ಬಾಳೆ ಎಲೆದಾಗ ತದ್ದಿನ ಪೆಟ್ಟ ಅಂತ ಹೇಳ್ತಾ ಇದಾರೆ, ಏನದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಮತ್ತೆ ಅವರು ಕ್ಲಾರಿಟಿಯಾಗಿ ತಗೊಂಡಿದ್ ಮಾಡಿದ್ಮೇಲೆ, ಇಲ್ಲ ನಾನು ಗೃಹ ಪ್ರವೇಶ ಮಾಡಿದಾಗ ಮೇಲೆ ನಾನು ಯಾರಿಗೂ ಊಟಕ್ಕೆ ಹಾಕಿಲ್ಲ, ಹೋಮ ಹವನ ಏನು ಮಾಡಿಲ್ಲ, ನಾನು ಧ್ಯಾನ ಒಂದೇ ಎಲ್ರಿಗೂ ಕರೆಸ್ಬೇಕಂದ್ರೆ. ಅಲ್ಲಿ ಆಲ್ರೆಡಿ 5 ತಿಂಗಳವರೆಗೂ ಅಲ್ಲಿ ರೆಂಟ್ ಬರ್ತಾ ಇರ್ಲಿಲ್ಲ. ಮತ್ತೆ ಎಲ್ರಿಗೂ ಧ್ಯಾನ ಕರೆಸಿ ಇದು ಮಾಡಿ ಅಲ್ಲೆಲ್ಲರಿಗೆ ಊಟಕ್ಕೆ ಹಾಕ್ಸಿ ನಾವೆಲ್ಲರೂ ಧ್ಯಾನ ಮಾಡಿದ್ಮೇಲೆ ಅವ್ರ ಕೈ ಮುಗಿದು ಹೋಮ ಹವನ ಮಾಡಿದಷ್ಟು ಸಂತೋಷ ಆಯ್ತು ಅಂತೇಳಿ ಅಲ್ಲಿ ಅವ್ರು ಮುಕ್ತಿಯನ್ನು ಹೊಂದಿದ್ರು. ಅವ್ರ ಹೆಸರು ಗೋದಾವರಿ ಅಂತೇಳಿ. ಆ ಗೋದಾವರಿ ಆದ್ಮೇಲೆ ನಮ್ಮತ್ತೆ ಹೆಸರುನು ಗೋದಾವರಿ. ಆ ಗೋದಾವರಿ ನಮ್ಮತ್ತೆ ಕೂಡ ಇಷ್ಟಾಗ್ಲ ಕುಂಕುಮ, ಕೈ ತುಂಬಾ ಬಳೆಗಳು ಎಲ್ಲ, ಮುತ್ತೈದು ಸಾಯ್ಬೇಕು ಅಂತ ಹೇಳಿ ಅವ್ರು ಬಹಳ ಕಾಯಶು. ಅವ್ರು ಸಾಯ್ಬೇಕು, ಇನ್ನೇನು 1 ವಾರ ಅನ್ಲಿಕ್ಕೆ ಬೈಪಾಸ್ ಸರ್ಜರಿ ಮಾಡಿಸ್ಬೇಕಾಗಿತ್ತು. ಆಸ್ಪತ್ರೆಗೆ ಹೋದಾಗ ಅವ್ರಿಗೆ ಒಂದು ತಲೆ ಸೌರಿ ಧ್ಯಾನ ಹೇಳಿ ಇದೇ ತರ ಮಲಿಗ್ ಬಿಡ್ರಿ ನೀವು ಅಂತಂದ್ರೆ, ಅವರು ಸರಿ ಅಂತೇಳಿ, ಇಲ್ಲ ನನ್ಗೆ ಎದೆ ಚುಚ್ತಾ ಇದೆ, ತಲೆನೂ ಏನು ಆಗ್ತಾ ಇಲ್ಲ ಅಂತಂದ್ರೆ, ಸರಿ ಅಂತೇಳಿ ಅವ್ರು ಇದ್ ಮಾಡಿದ್ರು. ಇದೇನ್ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಆಗ್ಬೇಕಾದ್ರೆ ನಾನು ಅದೇ ತರ ಮಲಗಿದಾಗ ಮತ್ತೆ ಕಲಾವತಿ ಅಂತ ಹೆಸರು ಹೇಳಿ ಅವ್ರು ಹೇಳಿದ್ರು, ನೋಡು ನನ್ಗೆ ಎಷ್ಟುದ್ದ ಕೊಯ್ದಾರು, ನೋಡು ನನಗೆ ಇಲ್ಲೆಲ್ಲ 9 ಹೋಲ್ಗಳು ಹಾಕಿದ್ದಾರೆ, ನೀನ್ ನೋಡು ನನಗಿನ್ನ ಸಾಕಿನ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ ಅಂತ ಹೇಳಿದ್ರು. ಆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಫೋನ್ ಬಂತು, ಇಲ್ಲ ಅವರು ಬಾಡಿ ವಿಕೆಟ್ ಮಾಡಿದಾರೆ. ಸರಿ ಅಂತೇಳಿ ಲಾಸ್ಟ್ ಅಲ್ಲಿ ಧ್ಯಾನ ಹೇಳಿದ್ವಿ. ಕೊಟ್ಕೊಂಡೇನೆ ಎಲ್ಲ 5 ದಿವಸ ಕಾರ್ಯ ಆಯ್ತು. ಆದ್ಕೂಡನೆ ಅವರು ಸೀದಾ ಹೋಗ್ಬೇಕಾದ್ರೆ ಅವ್ರಿಗೊಂದು ಏನ್ ಆಸೆ ಇತ್ತಂದ್ರೆ, ಎದುರು ಮನೆಗೆ ಗೋದಾವರಿಗೆ ನೀನು ಯಾವ ರೀತಿ ಮೋಕ್ಷ ಕೊಟ್ಟಿ ನನಗೂ ಕೊಡು ಅಂತ ಬಂದ್ರು ಅವ್ರು. ಇದೇನಿದು, ನನಗ್ಯಾಕೆ ನೀವು ಕಲೆ ಬಿದ್ರಿ, ಎಲ್ಲರೂ ನೀವು ಸತ್ತು ಹೋಗಿರ ಸೀದಾ ಹೋಗ್ರಿ, ನನ್ಗೇನ್ ಇದ್ ಮಾಡ್ತಿ, ಇಲ್ಲ ನನ್ ತವ್ರ ಮನೆಯಿಂದ ನನ್ ಸಣ್ಣ ತಮ್ಮನ ಹೆಂಡತಿ ಬಂದು ಗುಲಾಬಿ ಬಾರ್ಡ್ರ್ ಇರುವಂತ ಒಂದು ಹಂಚಿಂದಿರ್ಬೇಕು, ಹಸಿರು ಕಲರ್ ಸೀರೆ ಬೇಕು, ಕೈ ತುಂಬಾ ಬಳೆ ಹಾಕ್ಬೇಕು, ನನ್ ತಲೆ ತುಂಬಾ ದಂಡೆ ಹಾಕಿ ಹೂನಾರ ಹಾಕಿ ಎಲ್ರು ನನ್ನ ಅಳಬೇಕು, ಎಲ್ರು ಕುಂಕುಮ ಹಚ್ಬೇಕು ಅಂತ. ಆಯ್ತಮ್ಮ ತಾಯಿ, ನೀನು ಗೋದಾವರಿಗೆ ಮಾಡಿದಿ, ನನಗೆ ಯಾಕೆ ಮಾಡಲ್ಲ ಅಂತ. ಆಯ್ತು ಅಂತೇಳಿ ಮತ್ತೆ ಅವ್ರ ತಮ್ಮನ ಹೆಂಡತಿ ಅವ್ರನ್ನ ಧ್ಯಾನದಲ್ಲೇ ಕನಸು ಅದು ಇದೊಂದು ಹಾಕಿ ಅವ್ರಿಗೆಲ್ಲ ಧ್ಯಾನ ಮಾಡಿದ್ಮೇಲೆ, ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಅವ್ರು ಹೋದ್ರು. ಕೂಡನೆ ಸೀದಾ ಈ ಕಡೆ ನರಕ ಇತ್ತು, ಈ ಕಡೆ ಸ್ವರ್ಗ ಇತ್ತು. ಹೋದ ತಕ್ಷಣನೇ ಅವ್ರು ಸೀದಾ ಹೋಗಿ ನಮ್ಮತ್ತೆ ಸೀದಾ ಸ್ವರ್ಗಕ್ಕೆ ಹೋದ್ರು. ಅವ್ರು ಹೋದ್ ಕೂಡನೆ ಯಮಧರ್ಮರಾಯ, ಚಿತ್ರಗುಪ್ತ ಅವರೆಲ್ಲ ಯಮಧರ್ಮಗಳು ನಿಂತಿದಾರಲ್ಲಿ. ನಿಂತು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ, ಇಲ್ಲ ನೀನ್ ನರ್ಕಕ್ಕೆ ಹೋಗು ನಿಂತು ಅಂತಂದ್ರು. ನಾನು ಹೋಗಲ್ಲ ನರ್ಕಕ್ಕೆ, ನಾನ್ಯಾಕೆ ಹೋಗ್ಲಿ, ನನ್ ಭೂಲೋಕದಲ್ಲಿ ಧ್ಯಾನ ಹೇಳ್ಕೊಟ್ಟಾರೆ ನನಗೆ ಪಿರಮಿಡ್ ಮಾಸ್ಟರ್ಸು, ನಾನ್ ಯಾಕೆ ಹೋಗ್ಲಿ ನರ್ಕಕ್ಕೆ, ನಾನಿಲ್ಲ ಸೀದಾ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರು. ಓ ಪಿರಮಿಡ್ ಮಾಸ್ಟರ್ಸಾ, ನಿಮ್ಗೆ ಧ್ಯಾನ ಹೇಳ್ಕೊಟ್ಟಿದಾರ, ಆಯ್ತು, ಆದ್ರೆ ನೀವು ಸ್ವರ್ಗಕ್ಕೆ ಹೋಗ್ರಿ ಅಂತ ಹೇಳಿ ಅವರು ಕೂಡ ಕಳಿಸುವಂತಾಯ್ತು. ನಮಗೆ ಇದೇ ತರ ಎಕ್ಸಾಂಪಲ್ ಕೂಡ ಹೇಳ್ಬೇಕಂತಂದ್ರೆ, ಒಬ್ಬ ಏಡ್ಸ್ ಇರುವಂತ ವ್ಯಕ್ತಿಗೆ, ಆ ಏಡ್ಸ್ ಬಂದಿರುವಂತ ವ್ಯಕ್ತಿಗೆ ನಾವು ಧ್ಯಾನ ಹೇಳ್ಕೊಡೋದ ಬಂತು. ಇನ್ನೇನು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾಳೆ ಬೆಳಗ್ಗೆ ಕರೆದ್ರೆ ಅವ್ರ ಸಾವು. ಅವ್ರಿಗೆ ಧ್ಯಾನ ಮಾಡಿಸ್ತಾ ಅವರು ಮಲಗಿದ್ರು.
ಮನೆ ಮನೆಗೆ ಹೋಗಿ ಹೇಳ್ಬೇಕು ಅನ್ನೋದ್ರಿಂದ ಎಲ್ಲ ಗ್ರೂಪ್ದಿಂದ ನಾನು ಹೋಗ್ತಾ ಇದ್ದೆ. ಹೋಗಿ ಇದ್ ಮಾಡಿದ್ಮೇಲೆ ಅವರು ಗಾಢವಾದ ಒಂದು ಶ್ವಾಸಕ್ರಿಯೆ ತೆಗೆದುಕೊಂಡು ಒಂದು ನಿದ್ರೆ ಹೋಗ್ಬಿಟ್ರು ಅವರು. ನಿದ್ರೆ ಹೋಗಿ ಇದ್ ಮಾಡ್ಕೊಂಡೇನೆ ಬೆಳಿಗ್ಗೆ ಎದ್ದ ತಕ್ಷಣನೇ ಅವರು ಸಾವನ್ನಪ್ಪಿದ್ರು ಅಂತ ಹೇಳಿದ್ರು. ಅವ್ರಿಗೆ ಧ್ಯಾನ ಹೇಳ್ಬೇಕಾದ್ರೆ ನನ್ಗೊಂಥರ ಬಾಯಲ್ಲಿ ನೊರೆ, ಮೂಗಲ್ಲಿ ಬ್ಲಡ್ ರಕ್ತ ಬರ್ತಾ ಇತ್ತು ನನಗೆ. ಯಾಕಪ್ಪ ಇದು ಏನಾಗ್ತದೆ ನನ್ಗೇನೋ ಗೊತ್ತಿಲ್ಲ ಅದು. ಹೋಗಿ ಧ್ಯಾನ ಹೇಳ್ಕೊಡು ಅಂದ್ರು, ಹೇಳ್ಕೊಟ್ಟಿವಿ ಬಂದಿವಿ ಅಂತಂದ್ರು. ಮಲಗಿದೀನಿ, ರಾತ್ರಿ ಮಲಗಿದ 12 ಗಂಟೆ ಆಗದ ಆ ಕಿಟಕಿಯಿಂದ ಬಂದ್ಬಿಟ್ರು ಅವ್ರು. ಬಂದು ನೋಡಮ್ಮ ನನ್ಗೆ ಕೊನೆ ಗಳಿಗೆಯಲ್ಲಿ ನನ್ಗೆ ಧ್ಯಾನ ಹೇಳ್ಕೊಟ್ಟಿರ ನೀವು, ನಾನ್ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ, ನಾನ್ ನಿನ್ಗೆ ಅಣ್ಣನಾಗಿ ಸೇವೆ ಮಾಡಿ ನಿಮ್ ಜೊತೆಗಿರ್ತೀನಿ, ನಿಮ್ಮವಾಗಿನಾಗ್ತೀನಿ. ಮತ್ತೆ ಇನ್ನೊಂದಿಷ್ಟು ಭಯ ಸ್ಟಾರ್ಟ್ ಆಯ್ತು ನನಗೆ. ಇದೇನಿದು, ನಾವು ಹೇಳ್ಕೊಡೋದು ಒಂದು ಧ್ಯಾನ ಅಂತ ಎಲ್ಲರೂ ಹೇಳಂಗ್ ಸಲುವಾಗಿ ಹೇಳಿದಾರೆ, ನನ್ಗೆ ಯಾಕೆ ಈ ರೀತಿ ಅಂತೇಳಿ ನಾನು ಅಷ್ಟಕ್ಕೆ ಬಿದ್ದು ನಾನು ಎಚ್ಚರ ಆಗ್ಬಿಡ್ತು. ಎದ್ದು ಕೂಡನೆ ನಾನು ಇದ್ ಮಾಡ್ದೆ. ಮತ್ತೆ ಬೆಳಿಗ್ಗೆ ಎದ್ದ ಕೂಡನೆ ಮತ್ತೆ ಒಂದು ಸುರೇಶ್ ಸರ್ ಅಂತಿದ್ರು, ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ತರ ಕೇಳ್ತಾ ಇದಾರೆ, ನಾನು ಬಂದು ವಾಕಿನ್ ಆಗ್ತೀನಿ ಅಂತ ಹೇಳ್ತಾರೆ. ಮೇಡಮ್ ಯಾರನ್ನೂ ನೀವು ಕರಿಬೇಡ್ರಿ, ನೀವ್ ಯಾರು ಇದ್ ಮಾಡ್ಬೇಡ್ರಿ ಅಂತ ಹೇಳಿ ಅವರು ಕೂಡ ಒಂದು ಹೇಳಿದ್ಮೇಲೆ ಅದನ್ನ ಬಿಟ್ಟಿದೆ. ಮತ್ತೆ ಧ್ಯಾನ ಪ್ರಚಾರ ಅನ್ನೋದು ಕೂಡ ಹೋಗ್ತಾ ಇದ್ವಿ ಎಲ್ಲಾರ ಮನೆಗೆ. ಹೋಗ್ಬೇಕಾದ್ರೆ ಒಬ್ರು ನಮ್ಮೂರಲ್ಲೇ ನನ್ನ ತವ್ರ ಮನೆಯಲ್ಲಿ ಕೂಡ ಸಿರ್ವಾರದಲ್ಲಿ ಅವರು ಶೆಟ್ರು, ಅವ್ರಿಗೆ ಕಿಡ್ನಿ ಫೇಲ್, ಲಿವರ್ ಫೇಲ್ ಆಗಿತ್ತು. ಅವರು ನಮ್ ತಾಯಿಗೆ ಆರಾಮಾದ್ರೆ ಮನೆ ಪಿರಮಿಡ್ ಮೇಲೆ ಮನೆ ಕಟ್ತೀವಿ ಅಂತ ಹೇಳಿ ಹೇಳಿದ್ರು ಅವರು. ಸರಿ ಬಿಡು ಅಂತ ಹೇಳಿ ನಾನು ಹೋದೆ. ಇನ್ನೇನ್ 41 ದಿವಸ ಇನ್ನ ಮುಗಿತದನ್ಲಿಕ್ಕೆ ಅವರು ಹೇಳಿದ್ರು. ಅವತ್ತಿನ ದಿವಸ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ದಿವಸ ನಿಮ್ಗೆ ನಾನು ಹೋದಾಗ, ಮೇಡಮ್ ಅಮಾವಾಸ್ಯೆ ದಿವಸ ಧ್ಯಾನ, ಅಮಾವಾಸ್ಯೆ ದಿವಸನ ಏನಪ್ಪಾ ಧ್ಯಾನ ಹೇಳ್ಕೊಡ್ಬೇಕಾ, ಕಣ್ ಮುಚ್ಬೇಕಾ ಅಂತ ಒಂದ್ ಕಡೆ ಅನ್ಕೊಂಡೆ. ಅಂಟ್ಕೊಂಡ್ಗಣೆ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮೇಡಮ್ ಬೆಳಗ್ಗೆ ಬಂದು ಹೇಳೋಗಿದ್ದಾರೆ ಎಲ್ಲರೂ, ನೀವು ರಾತ್ರಿ ನನ್ಗೆ ಹೇಳ್ರಿ, ಧ್ಯಾನ ಹೇಳ್ಕೊಡ್ರಿ, ನಾವು ಕೇಳ್ತೀವಿ, ನೀವು ಲೋಕಲ್ ಅಲ್ಲ ಹೇಳ್ರಿ ಅಂತಂದ್ರು. ಸರಿ ಅಂತೇಳಿ ಆಮೇಲೆ ಒಂದು ಕ್ಷಣ ನಾನು ಹಿಂದಿನ ದಿವಸ ಹೇಳಿದ್ರು, ಸರಿ ಒಪ್ಕೊಂಡೆ ನಾನು, ಅಮಾವಾಸ್ಯೆ ಆದ್ರೂ ಪರವಾಗಿಲ್ಲ, ಇಲ್ಲೇ ಹತ್ರ ಮನೆ ಅಂತೇಳಿ ಬಂದು ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡೆ. ಧ್ಯಾನಕ್ಕೆ ಕುಂತ ತಕ್ಷಣನೇ ಪತ್ರಿ ಸಾರಿಂದ 3 ಕ್ಯಾಮ್ರಾಗಳು ಇಟ್ರಿ, ಈ ಕಡೊಂದು ಈ ಕಡೊಂದು ಈ ಕಡೊಂದು. ಆ ಕಡೆ పోయిన తర్వాత ನೀವು ಟಿವಿ చూడొద్దు ಅಂತಂದ್ರು. ಬಟ್ ಟಿವಿ ಅಂದ್ರೆ ಏನ್ చూడొద్దు? ಓ ಅಲ್ಲಿ ಓದ್ಕೊಂಡೆ ನಾನು ಧ್ಯಾನ ಮಾಡಬಾರ್ದು. ಆಮ್ಯಾಗ ಅಲ್ಲಿ ಆ ಸಾರ್ ಬಂದು ಇನ್ನೊಬ್ರು ಯಾರೋ ಬಂದು ಸಂಚಿ ನಿಂಡ ರವೆ ಲಡ್ಡು ತೀಸ್ಕೆళ్ళు ಆಳ ಇಂಟಿಗೆ ಅಂತಂದ್ರು. ಇದೇನಪ್ಪ ರವೆ ಲಡ್ಡು, ನಾನ್ಯಾಕೆ ತಗೊಂಡು ಹೋಗ್ಬೇಕು ಅವ್ರ ಮನೆಗೆ ರವೆ ಲಡ್ಡು? ನಮ್ಗೆ ಗೊತ್ತಿಲ್ಲ, ಅದು ಪಿಂಡ ಇಡ್ಬೇಕಾದ್ರೆ ರವೆ ಲಡ್ಡು ಇಡ್ತಾರ, ನನಗ್ ಗೊತ್ತಿಲ್ಲ. ಅಂತಂದ್ರೆ ಸರಿ ನಾನು ಹೋದೆ, ಅವ್ರ ಮನೆಗೆ ಹೋದೆ. 1:30ಗೆ 2:30ಗೆಲ್ಲ ಧ್ಯಾನ ಮುಗೀತು. ನನ್ಗೆ ಟಿವಿ ಚೂಡೋದಂದ್ರೆ ಎಲ್ರಿಗೂ ಧ್ಯಾನ ಹೇಳಿ ಕಣ್ಣು ಮುಚ್ಚಲಿಲ್ಲ. ನಾನು ಅವ್ರ ಮನೆಗೆ ಏನೂ ತಗೋಲಿಲ್ಲ, ನನ್ಗೆ ಸ್ವಲ್ಪ ಭಯ ಇತ್ತು, ಯಾಕೋ ಗೊತ್ತಿಲ್ಲ. ಆ ಮನೆಗೆ ಬಂದ್ ಕೂಡ ಮನೆಗೆ ಬಂದೆ. ನೆಕ್ಸ್ಟ್ ಡೇನೆ ಅವರು 2:30ಗೆ ಅವ್ರ ಮರಣ ಹೊಂದ್ಬಿಟ್ರು ಅವರು. ಅವಾಗ ಅವ್ರ ಸೊಸೆ ಹೇಳ್ತಾ ಇದ್ರಂತೆ, ನಿನ್ನೆ ಇಷ್ಟೊತ್ತನೇ ಕಲಾವತಿ ಮೇಡಮ್ ಬಂದು ಧ್ಯಾನ ಹೇಳ್ಕೊಟ್ರು ಓಹೋ ಅಂತೇಳಿ. ಅವ್ರು ರಾಗವಾಗಿ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅವ್ರು ಪಕ್ಕದ ಮನೆಯವ್ರು ಬಂದು ನಿಮ್ ಹೆಸರು ತಗೊಂಡು ಹೇಳಿ ಅಳ್ತಾ ಇದ್ದಾರಮ್ಮ ಮೇಡಮ್ ಅಂತಂದ್ರ. ಅಯ್ಯ ನೀವ್ ಹೋಗಿ ನೋಡ್ಬೋದಾ? ನಾನ್ ನೋಡಲ್ಲ ತಾಯಿ, ಅವ್ರ ಮನೆಗ್ ಧ್ಯಾನ ಹೇಳ್ಕೊಡೋದು ಯಾಕಂತ ನಾನ್ ಲಗೇಜ್ ತಗೊಂಡು ನಾನ್ ರಾಯಚೂರ್ಗೆ ಹೋಗ್ಬಿಟ್ಟೆ ನಾನು. ಇದೇ ತರ ಪ್ರತಿಯೊಬ್ರು ಮನೆಯಲ್ಲಿ ಎಲ್ಲಿ ಸಾವು ಇದುವರೆಗಾಗಿ, ನಿನ್ನೆಲ್ದ ಮೊನ್ನೆ ಕೂಡ ಒಬ್ರು ಯಾರೋ ಎದುರು ತಾಲೂಕಿನಲ್ಲಿ ಬಂದಿರುವಂತದ್ದು, ಅವರಿಗೆ ಒಂದು ಸಾವನ್ನ ಆಗ್ತಾ ಇದೆ ಅವರು ಅಂತ ಹೇಳಿ ಯಮಧರ್ಮರಾಯ ಕೇಳ್ದೆ, ಯಾಕಪ್ಪ ನೀನ್ ಹೇಳ್ತೀಯ, ನನಗೆ ಯಾಕೆ ಕೇಳ್ತೀಯ, ಅವ್ರಿಗೆ ಯಾಕೆ ಕೇಳ್ತೀಯ, ಯಾಕೆ ಕರ್ಕೊಂಡು ಹೋಗ್ತೀಯ ಚಿಕ್ಕ ಮಕ್ಕಳು ಅಂತೇಳಿ ಈ ರೀತಿ ಒಂದು ಕನಸು ರೂಪದಲ್ಲಿ ನಡೀತಾ ಇತ್ತು. ಒಂದು ನನ್ನ ಜೀವನದಲ್ಲಿ ಒಂದು ಘಟನೆ ನಡೀತು. ಇದು ನನ್ನ ಯಜಮಾನರದೊಂದು ಧ್ಯಾನ ಅನ್ನೋದು ಎಲ್ಲಾ ರೀತಿಯಿಂದ ಸರಾಗವಾಗಿ ನಡೀತಾ ಬಂತು. ಅವ್ರುನು ಚೆನ್ನಾಗೆ ಮಾಡ್ತಾ ಇದ್ರು ಎಲ್ಲ ಧ್ಯಾನ. ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಮೊದ್ಲಿಂದನೇ ಹಾರ್ಟ್ ಗ್ಲೋ ಆಗ್ಬಿಟ್ಟಿತ್ತು. ಅದು ಆಗ್ಬೇಕಾದ್ರೆ ಅವ್ರು ಒಂದು ಡಿಸ್ಟರ್ಬನ್ ಆಗಿ ಇದ್ರು. ಅವ್ರು ಒಂದು ಮಾನಸಿಕವಾಗಿ ಇದಾಗ್ಬಿಟ್ಟಿತ್ತೆಲ್ಲ. ಆದಾಗ ನಾವು ಒಂದ್ಸರಿ ನಮ್ಮ ಕುಟುಂಬ ಸಮೇತ ಸ್ವಲ್ಪ ನಾವು ಕಾಶಿಗೆ ಹೋಗ್ಬೇಕಾಗಿತ್ತು. ಅವ್ರು ಕಾಶಿಗೆ ಹೋಗ್ಬೇಡ ಅಂತ ಹೇಳಿದ್ರು. ಯಾಕೆ ಹೋಗ್ಬಾರ್ದು ಅಂತಂದ್ರೆ, ಇಲ್ಲ ಎಲ್ರು ಕಲ್ತು ಹೋಗ್ತಾ ಇದಾರೆ, ನಾನ್ ಯಾಕೆ ಹೋಗ್ಬಾರ್ದು? ಇಲ್ಲ ಅಲ್ಲಿ ಗಂಡ ಸತ್ತವ್ರು ಮಾತ್ರ ಹೋಗ್ತಾರಂತ ಅವ್ರು ಹೇಳಿದ್ರು. ನನ್ಗ್ ಸಿಟ್ಟು ಬಂತು. ಏನಿದು ಈ ಮನುಷ್ಯ ಈ ತರ ಯಾಕೆ ಮಾತಾಡ್ತಾನೆ, ಅರ್ಥ ಇರ್ಲಾರ್ದ ಮಾತಾಡ್ತಾನಂತ ಹೇಳಿ ನಾನ್ ಲಗೇಜ್ ತಗೊಂಡು ಆ ಹೊಸ್ಲಲ್ಲಿ ಕಾಲಿಟ್ಟು, ಹೌದು ಗಂಡ ಸತ್ತವ್ರು ಹೋಗ್ತಾರಲ್ಲ, ಇವಾಗ ನೀನ್ ಸತ್ತಿದ್ಯಾ, ನೀನ್ ಸತ್ತದ ಸಲುವಾಗಿ ಆ ಜಾಗ ನೋಡ್ಕೊಂಡ್ ಬರ್ತೀನಿ, ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಸಡನ್ ಆಗಿ ಹೇಳಿ ಹೋಗ್ಬಿಟ್ಟೆ. ಅದನ್ನ ಯಾಕೆ ಹೇಳಿದ್ನೋ ನನಗ್ ಗೊತ್ತಿಲ್ಲ. ಅದು ಹೋಗ್ ಬಂದ್ಮೇಲೆ ಒಂದ್ಸರಿ ಶ್ರೀಶೈಲಂ ಹತ್ರ ಪೂರ್ವಪುರಂ ಅಂತ ಬರುತ್ತೆ.
ಆ ಕುರುವಂಪುರಂ ಬಲ್ಲಿ ಬರ್ಬೇಕಾದ್ರೆ ಒಂದು ಅಲ್ಲಿ ಭಿಕ್ಷಾಟನೆ ಸಾಧುಗಳು ಇರ್ತಾರೆ ಅಲ್ಲಿ. ಆ ಸಾಧುಗಳು ಇರ್ಬೇಕಾದ್ರೆ ಅವರು ಭಿಕ್ಷೆ ಬೇಡ್ತಾ ಇದ್ರು. ನಮ್ಗೆ ಪತ್ರಿ ಸರ್ ಹೇಳ್ದಾಗ ಯಾರಿಗೂ ಭಿಕ್ಷಾಟನೆ ಮಾಡಬೇಡಿ, ಅವ್ರು ಆರಾಮಾಗಿದ್ದಾಗ ಅಂತ ಹೇಳ್ತಾ ಇದ್ರು. ನಾನು ಹಾಕ್ಲಿರ್ದಾಗ ಕಾಲಿಗೆ ಏನೋ ಚುಚ್ಚಿದಂಗ ಆಯ್ತು. ಏನು ಚುಚ್ಚಿದ ಮುಳ್ಳು ಚುಚ್ಚಿದ ಅಂತೇಳಿ ನಾನು ಚಪ್ಪಲಿ ತೆಗೆದು ಇದ್ ಮಾಡಿದ ಕೂಡನೆ ಒಬ್ಬ ಸಾಧು ಬಂದು ಆ ಆ ಈ ತರ ನನಗ್ ಬೆಟ್ ಮಾಡಿ 6 ನೆಲ అయిన తర్వాత నీ ఇంట్లో ಶವವಾಸನೆ ವಸ್ತುಂತೆ ಅಂತ ಹೇಳಿ ನನಗೆ ಹೇಳ್ದ. ನನ್ ಮನೆಗೆ ಶವವಾಸನೆ ಏನಿದು, ಯಪ್ಪ ಹಿಂಗೆ ಕಡೆ, ಏಯ್ ನಿನ್ಗೆ ದಕ್ಷಿಣ ಹಾಕಿಲ್ಲ ಅದಕ್ಕೆ ನಿನ್ಗೆ ಈ ತರ ಹೇಳ್ತೀಯ ಇಲ್ಲ ಅಂತ ಹೇಳಿದ್ರೆ, ಪೋ ಪೋ ಮುಂದರಗುಂದಿ ನೀಕು ಮುಂದರಗುಂದಿ ಅಂತ ಹೇಳಿ ಹೇಳ್ಬಿಟ್ರು. ನಾನೇನಷ್ಟು ತಲೆ ಕಡಿಸ್ಕೊಲಿಲ್ಲ. ನಾನ್ ಬಂದ್ ಕೂಡನೆ ಮನೆ ಹತ್ರನೇ ಒಂದ್ ತೆಂಗಿನಕಾಯಿ ಇದು ಗಿಡ ಬೆಂಕಿ ಹತ್ತೋಗ್ಬಿಡ್ತು. ಬೆಕ್ಕುಗಳು ಜಗಳ ಆಡಿ ಬಾಯೆಲ್ಲ ರಕ್ತ ಆಗ್ಬಿಡ್ತು ಮನೆ ಮುಂದ. ಮತ್ತೆ ನಾನ್ ಫ್ಯಾಷನ್ ಡಿಸೈನರ್ ಆಗಿದ್ರಿಂದ ನಂದು ಒಂದು ಸ್ಟಿಚಿಂಗ್ ಮನೇಲಿ ನಡೀತಾ ಇತ್ತು. ಮದ್ವೆದು ಒಂದು ವೆಡ್ಡಿಂಗ್ ಸೀರೆ ತಂದಿದೆ. ಅದ್ರಲ್ಲಿ 2 ಬ್ಲೌಸ್ಗಳನ್ನು ಕಟ್ ಮಾಡಿ ಅದನ್ನ ಮಾಡಿದೆ. ಒಬ್ರು ಮ್ಯಾರೇಜ್ ಡೇ ಅಂತ ಬಂದಿದ್ರು, ಅವ್ರದ್ದು ಸೀರೆ ಬ್ಲೌಸ್ನು ಕಡ್ದು. ಈ ತರ ಒಂದು 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 ಸೂಚನೆ ಕೊಟ್ಕೊಂತ ಇದು ಯಾಕೆ ಅನ್ನೋದು ಕೂಡ ಒಂದು ಮೈಂಡ್ ಕೂಡ ನನ್ ಬ್ಲಾಂಕ್ ಆಗ್ಬಿಡ್ತು. ಇನ್ನ ಡಾಕ್ಟರ್ ಹತ್ರ ನಾವು ಕೂಡ ಬೆಂಗಳೂರಲ್ಲಿ ಕರ್ಕೊಂಡ್ ಬಂದು ಅವ್ರಿಗೂ ಹಾರ್ಟ್ದೆಲ್ಲ ತೋರಿಸಿ ಸ್ಟಂಟ್ ಹಾಕ್ಸಿ ಎಲ್ಲ ಮಾಡಿದ್ವಿ. ಅವರು ಆಲ್ರೆಡಿ ಮಗನಿಗೆ ಒಂದು 6 ತಿಂಗಳ ಮುಂಚೆ ಸೂಚನೆ ಬಂತು, ಅಪ್ಪ ಇರೋದಿಲ್ಲ ಅಂತ ಅನ್ನೋದು ಕೂಡ ಬಂತು. ಅವನು ಹೇಳ್ದ, ಅಮ್ಮ ನಾವಿರೋವರೆಗೂ ಅಷ್ಟೇ ಆರಾಮಾಗಿದ್ದು, ಅವ್ರು ಏನೇ ಅಂದ್ರೂ ನಾವು ಯಾವ್ದು ಜವಾಬ್ ಕೊಡ್ಲಾರ್ದಂಗೆ ಇರ್ಬೇಕು ಅಂತ ಹೇಳಿ ಅವನು ಹೇಳಿ ಬಿಟ್ಟು ಹೋದ. ಆಮ್ಯಾಗ ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಆಸ್ಪತ್ರೆ ಹಾಕಿದೆ. ಅವ್ರು ಹೇಳೋದು ಡಾಕ್ಟ್ರು, ಇಲ್ಲ ಅವ್ರು ಉಳಿಯೋದಿಲ್ಲ ಅಂತ. ಒಬ್ರು ಯಾರೋ ಒಂದು ಹುಡುಗ, ಒಂದು ಆಸ್ಟ್ರಾಲಜಿ ಹುಡುಗನೇ ಅವನು. ನಾನ್ ಕಲಿತಾ ಇದ್ದೀನಿ ಮೇಡಮ್ ಅಂತ ಹೇಳಿದ. ಹೌದೇನೋ ಅಂತಂದೆ. ಮೇಡಮ್ ಅವರು ನಿಮ್ ಯಜಮಾನ್ರು 2018 ಅವರು ಉಳಿಯೋದಿಲ್ಲ, ದಾಟಿದ್ರೆ ಅವ್ರು ದೈವದ್ದು ಆರೋಗ್ಯವಾಗಿರ್ತಾರೆ, ಇಲ್ಲಾಂದ್ರೆ ಅವ್ರು ಸಾವನ್ನಪ್ತಾರೆ ಅಂತ ಹೇಳಿದ್ರು. ಯಾಕೆ ಈ ತರ ಹೇಳ್ತಾರ ಅಂತ ಗೊತ್ತಿಲ್ಲ. ಮತ್ತೆ ಮಗಳಿಗೆ ಒಂದ್ 15 ದಿವಸ ಮುಂಚೆ ಇರ್ಬೇಕಾದ್ರೆ ಹಾಸ್ಟೆಲ್ಗೆ ಹಾಕ್ಬೇಕಾದ್ರೆ ಆಕಿ 2 ಡೇಸ್ ಹತ್ತಿದಾಳೆ. ಡ್ಯಾಡಿ ಬಿಟ್ಟು ಹೋಗ್ತಾರೆ ಅಂತ ಅಳದೆ. ಮತ್ತೆ ಅವ್ರು ಬಂದು ಮಾತಾಡ್ಸ್ಕೊಂಡು, ನೀನು ಏನಾಗಿದೆ ಅಂತ ಯಾಕೆ ಅಳ್ತೀರ, ನೀನ್ ದೂರದಲ್ಲಿ ಇದ್ದಿದೆಯಾ ಅದಕ್ಕೆ ಈ ತರ ನಿನ್ಗೆ ಆಗ್ಬೋದು ಅಂತ ಹೇಳಿ ನಾನು ಅವಳಿಗೆ ಬೈದು ಇದು ಮಾಡಿದ್ರು. ನಮ್ಮ ಮನೆಯವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರು. ಇನ್ನ ಒಂದು ವಾರ ಇರ್ತದೆ ಅನ್ಲಿಕ್ಕೆ, ಇವತ್ತೇನ್ ನಾವು ಸಂಡೇ ಇನ್ನ ಫ್ರೈಡೆ ಗುರುವಾರ ದಿವಸ ಶುಕ್ರವಾರ ದಿವಸ ಆ ವಾರದಲ್ಲಿ ನನ್ಗೆ ಒಂದು ಬೆಳ್ಳಿ ಕಾಲ್ ಚೈನ ಸಿಕ್ತು. ನನಗೆ ಸಿಕ್ಕಿದ ತಕ್ಷಣ ಕೈ ಹಿಡ್ಕೊಂಡು ನೋಡ್ಕೊಂಡು ಕೂಡನೆ ಇಂಕ ಮುಂದರಗ ನೀವು ಚಿನ್ನ పిల్లలుగా అయిపోతావు, ఒక కాలు బయటక ఒక ಕಾಲು ಲೋಪಲಕ್ಕೆ ಅಂತ ಹೇಳಿ ಅದೊಂದು ಸಂದೇಶ ಕೊಡ್ತು. ಇದೇನಕ್ಕೆ ಇದು ಯಾಕೆ ಅಂತಂದ್ರೆ, ಮನೆಯವ್ರದ್ದು ಒಂದು ಸಾವನ್ನದು ಒಂದು ವಾರ ಮುಂಚೆ ಸೂಚನೆ ಕೊಟ್ಕೊಂತ ಬಂತು. ಅವರು ನನ್ಗೆ ಅವ್ರು ಪ್ರತಿ ಸಾರಿ ಕೇಳೋರು, ನಾನ್ ಯಾವಾಗ ಮಲಗಿದ್ದು ಇರ್ಬೇಕಾದ್ರೆ ಒಂದ್ ಧ್ಯಾನದಲ್ಲಿ ಇರ್ಬೇಕಾದ್ರೆ ಯಾವಾಗಾದ್ರೂ ಚೇರ್ ಮೇಲೆ ಅವರು ಎದುರು ಕುಂದ್ರವ್ರು, ನಾನು ಈ ಕಡೆ ಕುಂದ್ರವ್ರು, ನನಗೆ ನೀನು ಮೋಕ್ಷ ಕೊಡ್ಬೇಕು, ನನ್ಗೆ ಸಾವ ಆಗ್ಲಿ ಅಂತ, ಮರಣ ಆಗ್ಲಿ ಅಂತ ಹೇಳಿ ನನಗ್ ಕೇಳ್ಬೇಕು, ನೀನು ಹೇಳು ನೀನ್ ಪರ್ಮಿಷನ್ ಕೊಡೋವರೆಗೂ ನಾನು ಹೋಗಕ್ ಆಗಲ್ಲ, ನನ್ಗೆ ಸಾಕೈತಿ ಭೂಮಿ ಮೇಲೆ, ನಾನು ಇರೋದಿಲ್ಲ. ಯಾರಾದ್ರೂ ಇದೇನಪ್ಪ ಇದೇನ್ ಕೇಳ್ತಾ ಇದ್ದಿ, ಯಾರ್ದಾದ್ರೂ ಗಂಡನ್ನ ಸಾಯಿ ಅಂತ ಹೇಳ್ತಾರೇನು, ಎಂತ ವ್ಯಕ್ತಿ ಆದ್ರೂ ಕೂಡ ಯಾಕೆ ಹೇಳ್ತಾರ ಅಂತೇಳಿ ನಾನು ಒಂದು 2-3 ಸಾರಿ ಕೂಡ ಅದನ್ನ ತಲೆ ತೆಗೆದು ಒಂಥರ ವಿಚಿತ್ರ ಆಗ್ಬಿಡ್ತು ನನಗೂ. ಕೊನೆಗಳಿಗೆ ಏನಾಯ್ತು ಅಂತಂದ್ರೆ, ಇಲ್ಲ ನಾನು ಸಾಯ್ಬೇಕು ಅಂತ ಮಾಡಿದೀನಿ, ಮತ್ತೆ ನಿನ್ ಪರ್ಮಿಷನ್ ಗ್ರಾಂಟೆಡ್ ಅಂತ ಹೇಳ್ಬಿಟ್ಟೆ ನಾನು. ಇದನ್ನ ಹೇಳಿದಾದ್ಮೇಲೆ ನನ್ಗೆ ಅರ್ಥ ಆಯ್ತು, ಇದೇನಪ್ಪ ಈ ತರ ಹೇಳ್ಬಿಟ್ನಲ್ಲ ಅಂತೇಳಿ. ಅವತ್ತು ಇಡೀ ದಿವಸ ನಾನು ಊಟ ಮಾಡ್ಲಾರ್ದೆ ನಾನು ಏನ್ ಹೇಳ್ದೆ, ಯಾಕೆ ಹೇಳ್ದೆ ಅಂತ ಅನ್ನೋದು ಆಯ್ತು. ಅವರು ಕೂಡ ಒಂದು ಮರಣ ಹೊಂದಿದ್ರು. ಒಂದು 3 ದಿವಸ ನಮ್ ಜೊತೆಗಿದ್ರು. ಒಂದು 5 ದಿವಸವರೆಗೂ ಅವರು ಒಂದು ಪಂಚಭೂತಗಳಲ್ಲಿ ಅಡ್ಡಾಡಿದ್ರು. 11 ದಿವಸಲ್ಲಿ ಅವ್ರು ಜಾಗವನ್ನು ನೋಡ್ಕೊಂಡ್ರು. ಅವರು ಧ್ಯಾನದಲ್ಲಿ ಇರ್ಬೇಕಾದ್ರೆ ಅವರು ಹೇಳಿದ್ರು, ನಾನು ಹೊರಡ್ತಾ ಇದ್ದೀನಿ, ನನ್ನ ಜಾಗ ನಾನು ನೋಡ್ಕೊಂಡಿದ್ದೀನಿ. ನಾನಿನ್ನ ಪೂಜಾ ಪುನಸ್ಕಾರಗಳು ಮಾಡ್ತಾ ಇರ್ಲಿಲ್ಲ. ಅವ್ರು ಒಮ್ಮೆಲೆ ಡೈರೆಕ್ಟ್ ಧ್ಯಾನಕ್ಕೆ ಬಂದ್ರು. ಆ ಪೂಜಾ ಪುನಸ್ಕಾರ ಮಾಡಿಲ್ಲ. ಆ ಕಾಶಿಯಲ್ಲಿ ಗಂಗಾರ್ತಿ ಎತ್ತುವಂತ ಒಂದು ಬ್ರಾಹ್ಮಣ ಕುಲದಲ್ಲಿ ನಾನು ಹುಟ್ಟಿದ್ದೀನಿ. ಶುದ್ಧ ಶಾಕಾಹಾರಿಯಾಗಿದ್ದೀನಿ ನಾನು. 18 ವರ್ಷದವರೆಗೆ ನಾನು ಅವ್ರ ಮನೇಲಿ ಇರ್ತೀನಿ, ಆಮೇಲೆ ಧ್ಯಾನಕ್ಕೆ ಬರ್ತೀನಿ ಅಂತ ಹೇಳಿ ಅವ್ರು ಸೂಚನೆ ಕೊಟ್ರು. ಮತ್ತೆ ನನಗೆ, ನೀನ್ ಬಾ, ನಮ್ಮಮ್ಮನ ಕರ್ಕೊಂಡ್ ಬರ್ತೀನಿ, ನಾನು ಕೂಸನ್ ತರ್ತೀನಿ, ಅವ್ರ ಕಾಲಲ್ಲಿ ಒಂದು ಸೀರೆ ಸೆರಗನ್ನ ಒಂದು ನಿಲ್ಗೆ ಸರಿಸ್ತೀನಿ, ಆ ಕೈಯಲ್ಲಿರುವಂತ ಕೂಸು ಹಿಂಗೆ ಬೀಳುತ್ತದೆ, ಬೀಳ್ಬೇಕಾದ್ರೆ ನೀನ್ ಹಿಡ್ಕೋ, ಅದೇ ನಾನು ಅದೇ ಅಂತ ನಾನು ಒಬ್ರಿಗೆ ಶೇರ್ ಮಾಡಿದೆ. ಇದೇ ತರ ಸರ್ ಹಿಂಗ್ ಕರಿತಾ ಇದ್ದಾರೆ ಏನು ಅಂತ. ಬೇಡ,
ನಿಮ್ ಗಂಡ ಏನೋ ಅಷ್ಟು ಸಾಮಾನ್ಯವಾಗಿ ಅಲ್ಲಿ ಹುಟ್ಟೋಗ ಸಾಧ್ಯ ಇಲ್ಲ. ಅವ್ರಿಗೆ ಎಲ್ಲೋ ಒಂದು ನಾಯಿ ನರಿಯಾಗಿ ಹುಟ್ಟ್ಯಾರ, ಹೋಗ್ರಿ ಮೇಡಮ್ ಅಂತ ಕದರ್ಸಿದ್ರು. ಸೀನಿಯರ್ ಮೋಸ್ಟ್ ಮಾಸ್ಟರ್. ಹೌದಾ ಸರ್, ಇರ್ಲಿ ಬಿಡಿ. ಮತ್ತೆ ನಾ ಯಾವ್ದೋ ಒಂದು ಜನ್ಮ ತಗೊಂಡು ಮತ್ತೆ ಧ್ಯಾನಕ್ಕೆ ಬೇಕಾದ್ರೆ ಇಲ್ಲ, ಅವ್ರ ಫೇಸ್ ಏನಿತ್ತು ಆ ಕೂಸಿಗೆ ಇಟ್ಟು, ಇಲ್ಲ ನಾನೇ ಹುಟ್ಟಿದೀನಿ ನೀನ್ ಬಾ ಅಂತಂದು. ಬೇಡ ತಂದೆ, ಬೇಡ, ಈ ಭೂಮಿ ಮೇಲೆ ಇಷ್ಟೇ ಸಾಕು, ನಾವು ಬಂದಿದೀವಿ, ನಾವು ಒಂದು ಲೋಕದಿಂದ ಬಂದಿದೀವಿ, ಆ ಬಂದೇನು ಮುಕ್ತಿ ಮೋಕ್ಷ ಕೊಡ್ಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ, ಇನ್ನು ಮುಂದೆ ಯಾಕೆ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತೇಳಿ ಅವ್ರಿಗೆ ಹೇಳಿ ಕಳ್ಸಿದ್ಮೇಲೆ ನಾವು ಬೆಂಗಳೂರಿಗೆ ನನ್ನ ಪ್ರಯಾಣ ಆಯ್ತು. ಆದ್ಕೊಳನೆ ಒಂದು ನನ್ನಲ್ಲಿ ಒಂದು ತಲೆಗೆ ಸುಳಿತಾ ಇತ್ತು, ಕಣ್ಣು ಮುಚ್ಚಿದ್ರಲ್ಲ ಈ ಸಾವು ಅನ್ನೋದು ಕೂಡ ನಮ್ಗೆ ಬರುತ್ತೆ, ಸೂಚನೆ ಕೊಡ್ತದೆ ಪ್ರತಿಯೊಬ್ರದು. ನನ್ ಕಣ್ಣು ಮುಚ್ಚಲಿಲ್ಲ ಅಂದ್ರೆ ಯಾಕೆ ಕೊಡ್ತಾರೆ ಬಿಡು ಅಂತೇಳಿ ನಾನೇನ್ ಮಾಡಿದೆ, ಟಿವಿ ನೋಡಕ್ ಸ್ಟಾರ್ಟ್. ಏನು ಒಂದು ಪುಸ್ತಕ ಹಿಡ್ಕೊಂಡಿಲ್ಲ, ಏನು ನಾನ್ ಬಿಟ್ಬಿಟ್ಟೆ, ಏನು ಬೇಡ ಅಂತ ಹೇಳಿ ಮಾಡಿದಾಗ ಸ್ಟ್ರೋಕ್, ರೈಟ್ ಸೈಡ್ ಸೂಚನೆ, ನಾಲಿಗೆಲ್ಲ ತಿರ್ಗೋಗ್ತು, ಕಣ್ಣು ಒಳಗ್ ಹೋಗ್ತು, ಕೈ ಎತ್ತಕ್ ಬರ್ಲಿಲ್ಲ. ಆಯ್ತು ಇದು ಆಯ್ತು, ನೀನ್ ಆಯ್ತು ಬಿಡು, ನಾನ್ ಸತ್ತು ಹೋಗ್ಬಿಟ್ಟೆ, ಆಯ್ತು ನಾನು ಪೂರ್ತಿ ನನ್ನ ಜೀವನನೇ ಮುಗೀತು ಅಂತ ಹೇಳಿ ನಾನು ಒಂದು ಸಾರಿ ಅವಾಗ ಸಾರ್ ಹೇಳ್ದೆ, ಸರಿ ಧ್ಯಾನದಿಂದಲೇ ಇಷ್ಟು ಬರೋದು ಅಂತ ಹೇಳಿ, ಸರ್ ಸಾಕ್ ಸರ್, ನನ್ಗೆ ನನ್ನಿಂದನೇ ಈ ಭೂಮಿ ಮೇಲೆ ನನಗೇನ್ ಕೆಲಸ ಇಲ್ಲ, ಮುಗೀತು, ನಮ್ಮ ಸಾವಿಂದು ನನ್ ಕಾನ್ಸೆಪ್ಟ್ ಅಲ್ಲ ಅಲ್ಲ ನನ್ಗೆ, ನನ್ಗೆ ಬೇಕಾಗಿಲ್ಲ, ನನಗ್ ಬೇಕಾಗಿಲ್ಲ, ನಾನು ಆರಾಮಾಗಿ ಸಮಾಧಿ ಸ್ಥಿತಿಯಲ್ಲೇ ನಾನು ಧ್ಯಾನ, ಕಣ್ಮುಚ್ಚಿದ್ರೆ ಸಾಕು, ನಿದ್ರೆ ಹೋಗ್ಬಿಡ್ಬೇಕು ಅಷ್ಟೇ ಸಾಕು, ಯಾಕೆ ಕನಸುಗಳು ಬರಬಾರ್ದು, ಯಾವ್ದು ಏನು ಬರಬಾರ್ದು ಸರ್, ಸಾಕ್ ಸರ್, ನಿಮ್ಮ ಧ್ಯಾನಕ್ಕೆ ಒಂದು ದೊಡ್ಡ ನಮಸ್ಕಾರ ಅಂತ ಸಾರ್ ಹೇಳ್ತಾ ಇದ್ರು. ಸಾರ್ ಬೇರೊಬ್ರೆಲ್ಲ ಹೇಳೋರು, ಅವ್ರಿಗೇನು ಕೆಲಸ ಇಲ್ಲೇನು ಉದ್ಯೋಗ ಇಲ್ಲೇನೋ ಪತ್ರಿ ಸರ್ ನಿಮ್ ಜೊತೆ, ನನ್ಗೆ ಗೊತ್ತಿಲ್ಲ, ಈ ಭೌತಿಕ ಶರೀರ ನನ್ ತಂದೆ ತಾಯಿ ಕೊಟ್ಟಿದ್ದಾರೆ, ಆದ್ರೆ ಗೈಡೆನ್ಸ್ ಮಾತ್ರ ಆ ಗುರುಗಳೇ ಅಂತ ಹೇಳ್ತೀನಿ, ನನ್ನ ಒಂದು ಸಂದೇಶದವರು, ದಾರಿ ತೋರ್ಸೋರು ನನಗ್ ಗೊತ್ತಿಲ್ಲ, ಇವತ್ತು ಇಲ್ಲೇ ಹೋಗ್ಬೇಕು, ಇಲ್ಲೇ ಇರ್ಬೇಕು, ಇಲ್ಲಿ ಹೋಗ್ಬಾರ್ದು ಅಂತ ಡಿಸಿಷನ್ ಟು ಪತ್ರಿ ಸರ್, ನನ್ ಅವ್ರು ತಗೊಳ್ಳೋದೇ ಡಿಸೈಡ್ ಮಾಡೋದೇ ಅವ್ರ ಪತ್ರಿ ಸರ್ ನನ್ಗೆ ಇವತ್ತ. ಅವರು ಮತ್ತೆ ನನ್ಗೆ ಧ್ಯಾನದಲ್ಲಿ ಬಂದ್ರು, ಅವರು ಬಂದು ಅವ್ರ ಕೈ ಹಿಡ್ಕೊಂಡು ಬಂದು ಮತ್ತೆ ಇಲ್ಲೆಲ್ಲ ಸೌರು ಹೋದ್ಮೇಲೆ ನಾನು ಉಪಾಸನಕ್ಕೆ ಹೊರಟೋಗ್ಬಿಟ್ಟೆ. 11 ದಿವಸ ಮೌನ ಧ್ಯಾನ ಎಲ್ಲ ಮಾಡಿದ್ಮೇಲೆ ಈ ಕಣ್ಣಲ್ಲಿ ಇರುವಂತದ್ದನ್ನೆಲ್ಲ ಹೊರಗಡೆ ಬಂದು ನನ್ನ ಎಲ್ಲ ಒಂದು 90 kg ವರ್ಗ ಆಗಿದ್ದೆ, ಅದು ಬರೇ ಗಾಳಿ ತುಂಬಿಕೊಂಡಿರುವಂತ ಒಂದು ಹವಾ ತರ ಆಯ್ತು. ಅದನ್ನೆಲ್ಲ ಬಿಟ್ಟು ಆದ್ಮೇಲೆ ಒಂದು 40 kg ವರೆಗೂ ಕೂಡ ನಾನಾಗಿ ನನ್ನ ಯಥಾಸ್ಥಿತಿಗೆ ಬಂದೆ. ಇದಾದ್ಮೇಲೆ ಪತ್ರಿ ಸರ್ದು ಅವ್ರದ್ದೊಂದು ಡೆತ್ ಎಕ್ಸ್ಪೀರಿಯನ್ಸ್ ಅವ್ರು ಒಂದು ಹೇಳುವಂತ ಅವಕಾಶ ಕೊಟ್ಟಿದ್ರು. ಅವರು ಕೂಡ ನಾವು 3 ತಿಂಗಳದವರೆಗೂ ನಾನು ಅವ್ರ ಜೊತೆ ಓದಿ ಎಲ್ಲಾ ಕಡೆ ಹೋಗ್ತಾರಂದ್ರೆ ಅವ್ರ ಜೊತೆಗೆಲ್ಲ ಹೋಗ್ಕಂತ ಆಂಧ್ರ ಕಡೆ ಎಲ್ಲ ಅವ್ರವ್ರ ಕಡೆ ಹೋಗ್ದೆ. ಅರಕು ವ್ಯಾಲಿಯಲ್ಲಿ ಕೂಡ ಅವ್ರು ಸಿಕ್ಕದ್ ಕೂಡನೆ ಅವ್ರು ಒಂದು ಮಗು ತರ ಮಲಗಿದ್ರು ಮಂಚದ ಮೇಲೆ. ಯಾಕೋ ಲಾಸ್ಟ್ಗೆ ಸರ್ ಯಾಕೋ ನನಗ್ ಸಾಕಾಗ್ತಾ ಇದೆ ಸರ್, ನಾನ್ ತಿರುಗ್ಲಾರೆ, ನಾನು ಯಾಕೋ ನನಗೆ ಜೀವನದಾಗೆ ನನಗ್ ಸಾಕು ಅನಿಸ್ತದೆ, ನನಗಿದೇ ಲಾಸ್ಟ್ ಸರ್ ನಿಮ್ಮನ್ನ ನೋಡೋದು ಅಂತ ಹೇಳಿ ಯಾವನೋ ಒಂದು ಬಾಯಿಂದ ಹೇಳ್ಬಿಟ್ಟೆ ಅವ್ರಿಗೆ. ಹೇಳಿ ಹೋಗಿ ಒಂದು ಪಾದಗಳನ್ನು ಸ್ಪರ್ಶ ಮಾಡ್ತಾ ಅವ್ರೊಂಥರ ಮಗು ತರ ಗುಬ್ಬಿ ತರ ಕೂತಿದ್ರು. ಯಾಕೆ ಸರ್ ಅಂತ ಹೇಳಿ ಅಲ್ಲಿ ನನಗೊಂದು ಒಂದು ಹಾಡು ನೆನಪಾಯ್ತು, ಪವಡಿಸು ಪರಮಾತ್ಮ ಶ್ರೀಪತ್ರಿಜಿ ಮಲ್ಲಿಗೆ ಹೂವನ್ನ ಹಾಸಿರುವಂತ ಹೇಳೋದಕ್ಕಿಂತ ಧ್ಯಾನ ಅನ್ನೋದು ಮಲ್ಲಿಗೆ ಹೂವನ್ನ ಹಾಸಿದೀವಿ, ಯಾಕೆ ಈ ರೀತಿ ಬಡವನ ಆದ್ರೆ ನೀನು ಅಂತೇಳಿ ಅವತ್ತೊಂದೆರಡು ಕಣ್ಣೀರ್ ಅನ್ನೋದು ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾ ನಾನು ಹೊರಗಡೆ ಬಂದ ತಕ್ಷಣ ಅವ್ರದ್ದು ಇನ್ನೇನು ಸಾವನ್ನೋದು ಕೂಡ ಸಾವಂತ ಅನ್ನಲ್ಲ ನಾನು, ಅವ್ರೇನೇನು ಭೌತಿಕ ಶರೀರದಿಂದ ಅವ್ರು ಇದ್ ಮಾಡ್ಬೇಕಾದ್ರೆ ಕೆಲವೊಂದ್ ಜನ ಫೋನ್ ಮಾಡಿದ್ರು, ಹೊಸದಾಗಿ ಧ್ಯಾನ ಹೇಳ್ಕೊಟ್ಟವ್ರು, ಮೇಡಮ್ ಪತ್ರಿ ಸಾರ್ ಅವರು ನನ್ಗೆ ಸತ್ತಂಗೆ ಕಾಣ್ತಾ ಇದಾರೆ ಮೇಡಮ್, ಅಳ್ದಂಗೆ ಕಾಣ್ತಾರ, ಸುಮ್ನೆ ಇರ್ರಿ, ನೀವ್ ಯಾರು ಸತ್ತಿಲ್ಲ ಯಾರು ಬದುಕಿಲ್ಲ, ಎಲ್ರು ಸುಮ್ನೆ ಇರೋದ್ ಕಲಿಬೇಕು, ಇಲ್ಲ ಅವ್ರು ನನ್ನನ್ನು ನೋಡ್ಲಾರ್ದಂಗೆ ಯಾವ ರೀತಿ ಸಾಯ್ತಾರೆ, ಇದು ತಪ್ಪಾಗುತ್ತೆ, ಅವ್ರು ನನ್ನ ಯಮಧರ್ಮರಾಯನ ಹೋಗಿ ಹೋರಾಡಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತೇಳಿ ಅವ್ರು ಇದ್ ಮಾಡ್ತಾ ಇದ್ರು. ನೀವ್ ಏನೂ ಆಗಿಲ್ಲ ಸುಮ್ನಿರ್ ಅಂತ ಹೇಳಿ ಅವ್ರಿಗೆ ಫೋನ್ ನಾನು ಸ್ವಲ್ಪ ಸೈಲೆಂಟ್ ಆಗಿ ಯಾರ್ದು ಫೋನ್ ಎತ್ಲಾರ್ದಂಗ್ ಮಾಡ್ದೆ. ನಾನು ಕೂಡ ಒಂದು ವಾರದಿಂದ ಒಂದು ಧ್ಯಾನ ಮಾಡ್ಲಿಲ್ಲ, ಏನೋ ಒಂಥರ ಚಂಚಲ ಮನಸ್ಸಾಗ್ತಾ ಇತ್ತು. ಮನಸ್ಸಾಗ್ಬೇಕಾದ್ರೆ ಏನ್ ಮಾಡ್ಬೇಕು, ಒಂದು ಏನು ಸ್ಪೀಚ್ ಕೇಳೋಂಗಿಲ್ಲ, ಓದಂಗಿಲ್ಲ, ಏನ್ ಮಾಡ್ಲಿ ಅಂದಾಗ ಪತ್ರಿ ಸರಿಂದ ಇಲ್ಲ ಸೀತಾಯಣ ಬುಕ್ಕ ಓದ್ಕೊಂತ ಹೋಗು ಅಂತ ಹೇಳಿದ್ರು. ಸೀತಾಯಣ ಓದ್ತಾ ಆ ಸೀತೆಗೆ ಧ್ಯಾನ ಸ್ಥಿತಿಯಲ್ಲಿ ಸೀತೆಗೆ ಉಸಿರಿಲ್ಲ ಅಂತ ಹೇಳಿ ಒಂದು ಬರ್ತದೆ, ಅದರಲ್ಲಿ ಪತ್ರಿ ಸಾರದು ಉಸಿರಿಲ್ಲ ಅಂತ ಹೇಳಿ ನನಗೆ ಬಂತು. ಇದು ಅನ್ಕೋಬಾರ್ದು ಅಂತ ಎಲ್ಲ ಗಲ್ಲ ಹೊಡೆದು ಯಾಕೆ ಉಸಿರಿಲ್ಲ ಅವ್ರು ಸಾಯಲ್ಲ ಅಂತ ಹೇಳಿ ಈ ರೀತಿ ನನಗೆ ಅನ್ಕೊಂತ ಬಂದಾಗ ನನಗೆ ಅವರು ಸಂಡೆ ದಿವಸ ಬೆಳಗ್ಗೆ ಅಂದ ತಕ್ಷಣ
ಇಲ್ಲ ನಾನು ಹೊರಡ್ತಾ ಇದ್ದೀನಿ, ನನಗೆ ಇರೋದಿಲ್ಲ ಅಂತ ಹೇಳಿ ಅವ್ರು ನನ್ನ ಸೂಚನೆ ಕೊಟ್ರು. ಸರ್ ನೀವು ಹೋಗ್ಬಾರ್ದು ಅಂತ ಹೇಳಿ ಅಳ್ತಾ ಇದ್ದೀನಿ. ಮತ್ತೆ ಪಿಚ್ಚಿದಾನ ನನ್ನ ಜೊತೆಗಿನ್ನ ಎಷ್ಟು ದಿವಸ ಇರ್ಬೇಕಂತ ಮಾಡಿದ್ಯಾ? 11 ವರ್ಷ 1 ತಿಂಗಳ 11 ದಿವಸ. ಅವತ್ತ ಅವರ ಶ್ವಾಸಕ್ರಿಯೆ ಓದೋ ದಿವಸನೇ ನನ್ಗೆ ಎಷ್ಟು 11 ವರ್ಷ 1 ಅಂತ ಅವ್ರು ಹೇಳಿದ್ರು. ಇನ್ನು ಎಷ್ಟು ವರ್ಷ ನನ್ನ ಜೊತೆಗಿರ್ಬೇಕಂತ ತಿಳ್ಕೊಂಡಿಯ? ಇದು ಮುಗೀತು. ಸಾವಂದ್ರೆ ಸಾವಲ್ಲ, ಇಲ್ಲಿ ಭೌತಿಕ ಶರೀರ ಬಿಟ್ಟೋಗುತ್ತೆ ಅಷ್ಟೇ. ಅಂದ್ರೆ ಸಾಯ್ಬೇಕಂತೀಯ ನೀನು? ಬಾ ನನ್ ಜೊತೆಗ್ ಬಾ, ಇಲ್ಲಿ ಬಾ ಅಂತ ಹೇಳಿ ಅವ್ರು ಕುಣಿ ತೋರಿಸಿ ಇದನ್ನ ಬಾ ಸಾಯೋಣ ಅಂತ. ಇಲ್ಲ ಸರ್ ನಾನ್ ಸಾಯಲ್ಲ, ನಾನ್ ನಿನ್ ಜೊತೆಗೆ ಸಾಯಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅದನ್ನ ಹೇಳಿದಾಗ ಏನಿಲ್ಲ, ಅದೇ ಒಂದು ಮಣ್ಣಿಂದು ಒಂದು ತಟ್ಟಿ ತೋಡ್ತಾರೆ, ಅದನ್ನ ಒಂದು ಬ್ಲಾಂಕೆಟ್ ಅನ್ನೋದು ಮಣ್ಣು ಹಾಕಿ ಅವ್ರು ಮುಚ್ಕೊಂಡು ಹೊರಟೋದ್ರು. ಹೋದಾಗ ನಾನು ಅವ್ರನ್ನ ನೋಡ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದೆ, ಯಾರ್ದು ಕಾಂಟ್ಯಾಕ್ಟ್ ಆಗ್ಲಿಲ್ಲ, ಏನಿಲ್ಲ. ಅವ್ರು ಬೇಡ ಅಂತ. ನನ್ಗೆ ಅಷ್ಟೊತ್ತಿಗೆ ಮ್ಯಾನೋಪಾಸ್ ನಡೀತಾ ಇದೆ. ಅವ್ ಮ್ಯಾನೋಪಾಸ್ ಹೇಳ್ತಂದ್ರೆ ನೀನ್ ಹೋಗ್ತಿ ಅಂತ ಗೊತ್ತು, ಅದಕ್ಕೆ ನಾನು ಬಂದಿದ್ದೀನಿ ಈಗ ಅಂತ ಹೇಳಿ ಒಟ್ಟ ಹೋಗ್ಕೊಡ್ಲಿಲ್ಲ. ಮತ್ತೆ ಅದು ಅಲ್ಲಿ ಪತ್ರಿ ಸರ್ಗೂ ಕೂಡ, ನೀನು ಫಸ್ಟ್ ನೀನು ಯಾವ ಕಾಂತಿ ಶರೀರವನ್ನು ನೋಡಿದೀಯೋ ಆ ಕಣ್ ಮುಂದೆ ಅದೇ ತರ ನೀನು ನನ್ನ ನೋಡ್ಬೇಕು ಹೊರತಾಗಿ ನನ್ನ ಒಂದು ಸತ್ತೋಗಿರುವ ಶರೀರವನ್ನು ನೀನು ನೋಡ್ಬಾರ್ದು ಅಂತ ಹೇಳಿ ಅವ್ರು ಹೇಳ್ಕೊಟ್ಟಾಗ್ಲಿಂದ ಅದು ನಾನು ಡೆತ್ತಿಂದು ಏನ್ ನೋಡಕ್ ಇಷ್ಟಪಡಲ್ಲ, ಈಗಲೂ ಇಷ್ಟಪಡಲ್ಲ. ಅದೇನಾದ್ರೂ ವಿಡಿಯೋ ಬಂದ್ರೆ ನಾನು ಕಳಿಸ್ತಾ ಇದ್ದೀನಿ. ಧನ್ಯವಾದ. ಈ ತರದೇ ಯಾವ್ದೋ ಒಂದು ಧ್ಯಾನದಲ್ಲಿ ಈ ಅವಕಾಶವನ್ನು ಕೊಟ್ಟಿರುವಂತ PMC ಕನ್ನಡ ಆಗಿರ್ಬೋದು, ಪತ್ರಿಜಿ ಅವ್ರಿಗೂ ಕೂಡ, ಯೂಟ್ಯೂಬ್ ಅಲ್ಲಿ ನೋಡುವಂತ ಎಲ್ಲರಿಗೂ ಕೂಡ ಇದು ಸರಿಯೋ ತಪ್ಪೋ ನನಗ್ ಗೊತ್ತಿಲ್ಲ, ನನಗ್ ಬಂದಿರುವಂತ ಒಂದು ಕನಸಿನ ಒಂದು ಧ್ಯಾನದಲ್ಲಿ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.